ओम शांति। मुरली डेट April 12, 2022। प्रातः मुरली बाप दादा मधुबन। मीठे बच्चे, तुम दुख हरता सुख करता बाप के बच्चे हो। तुम्हें मनसा वाचा कर्मना किसी को भी दुख नहीं देना है, सबको ಸುಖ ದೋ. ತಂದೆ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ದುಃಖ ಹರ್ತ ಸುಖ ಕರ್ತ ತಂದೆಯ ಮಕ್ಕಳಾಗಿದ್ದೀರಿ ಅಂತ ಹೇಳ್ತಾರೆ. ದುಃಖ ಹರ್ತ ಸುಖ ಕರ್ತ ತಂದೆಯ ಮಕ್ಕಳಾಗಿದ್ದೀರಿ. ತಾವು ಮನಸ ವಾಚ ಕರ್ಮನ ಯಾರಿಗೂ ದುಃಖವನ್ನು ಕೊಡಬಾರದು. ಮನಸ್ಸಾದಿಂದಲೂ ವಾಚಾದಿಂದಲೂ ಕರ್ಮನದಿಂದಲೂ ಯಾರಿಗೂ ದುಃಖವನ್ನು ಕೊಡಬಾರದು. ಎಲ್ಲರಿಗೂ ಸುಖವನ್ನೇ ಕೊಡಬೇಕು ಅಂತ ಹೇಳ್ತಾರೆ. ಏಕೆ? ನಾವು ಯಾರ ಮಕ್ಕಳು? ಸುಖಕರ್ತನ ಮಕ್ಕಳಾಗಿದ್ದೇವೆ. ಅದರಿಂದ ನಾವು ಕೂಡ ಸುಖವನ್ನೇ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರಶ್ನೆ, तुम बच्चे मनुष्य से देवता बनते हो, इसलिए तुम्हारी मुख्य धारणा क्या होनी चाहिए? ಬಾಬಾ ಕೇಳ್ತಾ ಇದ್ದಾರೆ, ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ತಾವು ಮಕ್ಕಳೇ ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಆದ್ದರಿಂದ ತಮ್ಮ ಮುಖ್ಯ ಧಾರಣ ಏನಾಗಿರಬೇಕು ಅಂತ ಕೇಳ್ತಾರೆ. ಯಾವುದು ನಮ್ಮ ಮುಖ್ಯ ಧಾರಣೆ ಆಗಿರಬೇಕು? ಏನು ಧಾರಣೆ ಮಾಡಿದ್ರೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ? ದೈವಿ ಗುಣದಲ್ಲೂ ಯಾವ ಮುಖ್ಯ ಗುಣ ಅಂತ ಕೇಳ್ತಾರೆ. ಇವತ್ತು ಹೆಡ್ಡಿಂಗ್ಗೆ ಸಂಬಂಧಪಟ್ಟಿದೆ. ಮತ್ತೆ उत्तर हर्षित मुक्ति। उत्तर, तुम्हारे मुख से जो भी बोल निकले वह हर एक एक बोल मनुष्य को हीरे जैसा बना दे। तुम्हें बहुत मीठा बनना है, सबको सुख देना है, किसी को भी दुख देने का ख्याल ना आए। तुम अभी ऐसी सतयुगी स्वर्ग की दुनिया में जाते हो जहाँ सदा सुख ही सुख है, दुख का नाम निशान नहीं। तो तुम्हें बाप की श्रीमत मिली है, बच्चे बाप समान दुख हरता सुख करता बनो। तुम्हारी धंधा ही है सबको दुख हरकर सुख देना। ಉತ್ತರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ, ತಮ್ಮ ಬಾಯಿಂದ ಬರುವ ಮಾತು ಏನಿದೆ, ಈ ಒಂದೊಂದು ಮಾತು ಕೂಡ ಮನುಷ್ಯರನ್ನು ವಜ್ರ ಸಮಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಮ್ಮ ಪ್ರತಿಯೊಂದು ಮಾತು ಮನುಷ್ಯರನ್ನು ವಜ್ರ ಸಮಾನವಾಗಿ ಮಾಡಬೇಕು. ನಮ್ಮ ಮಾತು ಬಹಳ ಮಧುರವಾಗಿ ಇರಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ಯಾರಿಗೂ ದುಃಖವನ್ನು ಕೊಡುವ ಸಂಕಲ್ಪವೂ ಬರಬಾರದು ಅಂತ ಬಾಬಾ ಹೇಳ್ತಾರೆ. ಅಂದರೆ ಆ ವಿಚಾರವೂ ಸಹ ಬರಬಾರದು. ಮಾತು ಮಧುರವಾಗಿರಬೇಕು. ಅಂದರೆ ನೀವೇ ಮಧುರವಾಗಿ ಆಗಬೇಕು. ಎಲ್ಲರಿಗೂ ಸುಖವನ್ನು ಕೊಡಬೇಕು. ಯಾರಿಗೂ ದುಃಖವನ್ನು ಕೊಡುವ ವಿಚಾರವೂ ಮಾಡಬಾರದು. ಯಾರಿಗೂ ದುಃಖವನ್ನು ಕೊಡುವ ವಿಚಾರವನ್ನೇ ಮಾಡಬಾರದು. ತಾವು ಎಂತಹ ಸತ್ಯುಗಿ ಸ್ವರ್ಗದ ಪ್ರಪಂಚಕ್ಕೆ ಹೋಗ್ತೀರಂದರೆ ಅಲ್ಲಿ ಸುಖವೇ ಸುಖವಿರುತ್ತದೆ. ಅಲ್ಲಿ ದುಃಖದ ನಾಮರೂಪವೂ ಸಹ ಇರುವುದಿಲ್ಲ. ಆದ್ದರಿಂದ ತಂದೆಯ ಶ್ರೀಮತ ಸಿಕ್ಕಿದೆ. ಮಕ್ಕಳೇ, ತಂದೆಯ ಸಮಾನ ದುಃಖಹರ್ತ ಸುಖಕರ್ತರಾಗಿ. ತಮ್ಮ ವ್ಯಾಪಾರವೇ ಏನಾಗಿದೆ?
ಎಲ್ಲರಿಗೂ ಕೂಡ ಇರುವಂಥ ದುಃಖವನ್ನು ದೂರ ಮಾಡಿ, ಪ್ರತಿಯೊಬ್ಬರಲ್ಲಿರುವಂಥ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡುವುದು. ಆದ್ದರಿಂದ ಆ ಕರ್ತವ್ಯವನ್ನು ನೀವು ನಿಭಾಯಿಸಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಗೀತ್ ಇಸ್ ಪಾಪ್ ಕಿ ದುನಿಯಾ ಸೆ, ಹಾಡಾಗಿದೆ ಈ ಪಾಪದ ಪ್ರಪಂಚದಿಂದ. ಓಂ ಶಾಂತಿ. ಬಚ್ಚೋ ನೆ ಯಾ ಗೀತ್ ಸುನಾ? ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಈ ಹಾಡನ್ನು ಕೇಳಿದ್ರಾ ಅಂತ. ಕೇಳಿದ್ರಾ? बच्चे जानते हैं कि हम पुरुषार्थ करते हैं ऐसा दुनिया में जाने के लिए जहाँ एक तो माया नहीं होती और कभी भी मनसा वाचा कर्मणा कोई को भी दुख नहीं देते, इसलिए उनका नाम ही है स्वर्ग, पैराडाइज, वैकुंठ। और बरोबर वहाँ के मालिक लक्ष्मी नारायण का चित्र भी दिखाते हैं. ಇವತ್ತಿನ ಹಾಡೇನಿತ್ತು? ಈ ಪಾಪದ ಪ್ರಪಂಚದಿಂದ ಅಂತ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ತಿಳ್ಕೊಂಡಿದ್ದೀರಿ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ ಎಂಥ ಪ್ರಪಂಚಕ್ಕೆ ಹೋಗೋದಕ್ಕೆ ಅಂದರೆ ಎಲ್ಲಿ ಮಾಯೇ ಇರುವುದಿಲ್ಲ, ಮನಸ ವಾಚ ಕರ್ಮನ ಯಾರಿಗೂ ಕೂಡ ದುಃಖವನ್ನು ಕೊಡುವುದಿಲ್ಲ. ಅದಕ್ಕೆ ಆ ಪ್ರಪಂಚದ ಹೆಸರನ್ನು ಏನೆಂದು ಹೇಳಲಾಗಿದೆ? ಸ್ವರ್ಗ, ಪ್ಯಾರಡೈಸ್ ಅಂತ, ವೈಕುಂಠ ಎಂದು ಹೇಳಲಾಗಿದೆ. ಅಲ್ಲಿನ ಮಾಲೀಕರು ಯಾರು? ವಿಶ್ವದ ಮಾಲೀಕರು ಯಾರು ಇರ್ತಾರಲ್ಲಿ? ಲಕ್ಷ್ಮೀ ನಾರಾಯಣರೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಅವರ ಚಿತ್ರವನ್ನಲ್ಲಿ ಮಾಡಲಾಗಿದೆ. ಪ್ರಜಾ ಕಾತೋ ಚಿತ್ರ ನಹಿ ದಿಖಾಯ್. ಸ್ವರ್ಗ ಅಂದ ತಕ್ಷಣ ಪ್ರಜೆಗಳನ್ನು ತೋರಿಸ್ತಾರ? ಇಲ್ಲ. ಯಾರನ್ನು ತೋರಿಸ್ತಾರೆ? ಲಕ್ಷ್ಮೀ ನಾರಾಯಣರನ್ನೇ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. लक्ष्मी नारायण का चित्र है जिससे सिद्ध होता है कि उन्हों की राजधानी में जरूर ऐसा ही मनुष्य होंगे. ಯಾಕೆ ಅಲ್ಲಿ ಒಬ್ಬ ರಾಜ ರಾಣಿ ಮಾತ್ರ ತೋರಿಸ್ತಾರೆ ಅಂತಂದರೆ, ಅಲ್ಲಿರುವಂಥ ಮಾಲೀಕ ಆಗಿರೋ ಲಕ್ಷ್ಮೀ ನಾರಾಯಣರ ಚಿತ್ರ ನೋಡಿದ ತಕ್ಷಣ ಆ ರಾಜಧಾನಿಯೂ ಕೂಡ ಮತ್ತೆ ಅಲ್ಲಿರುವಂಥವರು ಕೂಡ ಹಿಂಗೆ ಇರ್ತಾರೆ ಎನ್ನುವುದಲ್ಲಿ ಸಿದ್ಧ ಆಗತ್ತೆ ಅಂತ ಹೇಳ್ತಾರೆ. भारत में ही यहाँ स्वर्ग के मालिक थे जहाँ दुख का नाम निशान नहीं रहता. मनसा वाचा कर्मना किसी को भी कोई दुख नहीं देते. बाप भी कभी किसी को दुख नहीं देते. उनका नाम बाला है, दुख हरता सुख करता. ನೀವು ಹೋಗುವಂಥ ಪ್ರಪಂಚದಲ್ಲಿ ಯಾವುದೇ ದುಃಖದ ಹೆಸರು ರೂಪವೂ ಕೂಡ ಇರುವುದಿಲ್ಲ. ಮನಸ ವಾಚ ಕರ್ಮನ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬಾ ದುಃಖವನ್ನು ಕೊಡ್ತಾರೆ? ಬಾಬಾ ಹೇಳ್ತಾರೆ, ನಾನು ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಅದಕ್ಕೋಸ್ಕರನೇ ಒಂದು ಮಹಿಮೆ ಪ್ರಸಿದ್ಧವಾಗಿದೆ. ಏನೆಂದು? ದುಃಖಹರ್ತ ಸುಖಕರ್ತ ಎಂದು. ವಹಾ बैठे तुम बच्चों को पढ़ाते हैं. इस दुनिया में सभी मनसा वाचा कर्मणा एक दो को दुख देने वाले हैं. वहाँ मनसा वाचा कर्मना सब सुख देने वाले. ಆ ದುಃಖಹರ್ತ ಸುಖಕರ್ತ ತಂದೆಯೇ ಬಂದು ನಮಗೆ ಓದಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಓದಿಸಿ ನಮಗೆ ಕಲಿಸುವಂಥ ಪ್ರಪಂಚವನ್ನು ಕೂಡ ಇಂತಹ ದುಃಖವೇ ಇಲ್ಲದೆ ಇರುವಂಥ ಪ್ರಪಂಚಕ್ಕೆ ಕಲಿಸ್ಕೊಡ್ತಾರೆ. ಆದರೆ ನಾವಿರೋ ಈ ಪ್ರಪಂಚ ಹೆಂಗಿದೆ? ಇಲ್ಲಿ ಮನಸ ವಾಚ ಕರ್ಮನ ದುಃಖವನ್ನೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. परमपिता परमात्मा के सिवाय कोई भी स्वर्ग का मालिक बना ना सके. बरोबर स्वर्ग था. यहाँ भी देखो साइंस से क्या क्या बनते हैं. एरोप्लेन, मोटरें, महल आदि कैसे बनते हैं. वहाँ भी साइंस सारी काम में आती है. ऐसा नहीं जमीन से कोई वैकुंठ निकल गया जैसे दिखाते हैं. द्वारिका समुद्र के नीचे चली गई. जो समुद्र के नीचे जाएगी वह तो गलकर ख़त्म हो जाएगी. नए सिर सब कुछ बनना है. तो बाप से जबकि हम बादशाही प्राप्त कर रहे हैं तो मनसा वाचा कर्मना किसी के प्रति बुद्धि में भी दुख देने का ख्याल ना आना चाहिए. ತಂದೆ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಿ ಎಷ್ಟು ದುಃಖವಿದೆ, ಆದರೆ ಎಷ್ಟು ಸುಖಮಯ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ತಂದೆ ಬಂದು.
ಆದ್ದರಿಂದ ಇಲ್ಲಿ ಪರಂಪಿತ ಪರಮಾತ್ಮ ಬಿಟ್ಟರೆ ಇನ್ಯಾರೂ ಕೂಡ ವಿಶ್ವದ ಮಾಲೀಕರಾಗಿ ಮಾಡಲಿಕ್ಕೆ ನಮ್ಮನ್ನು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವರ್ಗದ ಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ವಿಶ್ವಕ್ಕೆ ಮಾಲೀಕರಾಗೂ ಮಾಡಲಿಕ್ಕೆ ನಮ್ಮನ್ನು ಸಾಧ್ಯ ಇಲ್ಲ. ಅದಕ್ಕೆ ತಂದೆ ಬಂದು ಇಂಥ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದಾರೆ. ಸೈನ್ಸಿನ ಸಾಧನೆ ನೋಡಿ ಏನೇನು ಮಾಡುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏರೋಪ್ಲೇನ್ಸು, ಮೋಟರ್ಸು ಇತ್ಯಾದಿ ಎಷ್ಟೊಂದು ಮಾಡುತ್ತಾರೆ, ಮಹಲುಗಳು. ಆದರೆ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಸೈನ್ಸ್ ಎಷ್ಟು ಮಾಡಿದ್ರೂ ಕೂಡ ಎಲ್ಲವೂ ಕೂಡ ಸಮಾಪ್ತಿಗಾಗಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೈನ್ಸಿನ ಸಾಧನೆಗಳು ಯಾವುದಕ್ಕಿದೆ? ವಿನಾಶಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದರೆ ಅವಿನಾಶಿ ಸಾಧನ ಯಾವುದು? ನಮ್ಮ ಸೈನ್ಸಿನ ಶಕ್ತಿ ಕೂಡ ಯಾವುದರಿಂದ ಉಪಯೋಗ ಆಗುತ್ತೆ? ಸೈಲೆನ್ಸಿನ ಶಕ್ತಿ ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ ಸೈಲೆನ್ಸಿನ ಶಕ್ತಿಯಿಂದ ನೀವು ಏನಾದರೂ ಕೂಡ ಮಾಡಿ ತೋರಿಸ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಅದರಲ್ಲಿ ವಿಶ್ವದ ಮಾಲೀಕರೇ ಆಗುತ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸೈಲೆನ್ಸಿನ ಶಕ್ತಿಯಿಂದ ಏನಾಗ್ತೀವಿ ನಾವು? ವಿಶ್ವದ ಮಾಲೀಕರಾಗೇ ಆಗ್ತೀವಿ, ಹೊಸದಾಗೇ ಇರುವಂಥ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ ನೀವೆಲ್ಲರೂ ಕೂಡ ಏನಾಗ್ತೀರಂತಹ ಸ್ವರ್ಗಕ್ಕೇನೆ ಈಗ ಮಾಲೀಕರಾಗಿರೋರಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವರ್ಗದಲ್ಲಿ ಪೂರ್ತಿ ಸುಖಮಯ ಪ್ರಪಂಚವೇ ಇರುತ್ತದೆ. ऐसा नहीं जमीन से कोई वैकुंठ आएगा जैसे दिखाते हैं द्वारिका समुद्र से नीचे चली गई, जो समुद्र के नीचे जाएगी वह तो गलकर खत्म हो जाएगी. ಬಾಬಾ ಹೇಳ್ತಾರೆ ಈ ರೀತಿನೂ ಅಲ್ಲ, ಹೊರಗಡೆ ಸ್ವರ್ಗ ಅಂದಿದ ತಕ್ಷಣ ಅವ್ರೇನು ಅಂದ್ಕೊಳ್ತಾರೆ, ಯಾವುದೋ ಒಂದು ಸ್ವರ್ಣಿಮವಾಗಿರುವಂತಹ ಮಹಲ್ಗಳು ಭೂಮಿ ಒಳಗಡೆ ಸಮುದ್ರದ ಒಳಗಡೆ ಹೋಗ್ಬಿಟ್ಟಿದೆ, ಅದು ಮತ್ತೆ ಇವಾಗ ಬರಲಿದೆ ಅಂತ ಅಂದ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಏನಾಗುತ್ತೆ, ಸ್ವರ್ಣಿಮ ಪ್ರಪಂಚ ಆ ರೀತಿ ಸಮುದ್ರದ ಒಳಗಡೆಯಿಂದ ಬರುತ್ತಾ? ಸಾಧ್ಯನಾ ಅದು? ಬಾಬಾ ಹೇಳ್ತಾ ಇದ್ದಾರೆ ಈ ರೀತಿ ಇರಲು ಸಾಧ್ಯನೇ ಇಲ್ಲ. ಒಂದು ಸತಿ ಸಮುದ್ರದ ಒಳಗಡೆ ಹೋಯ್ತು ಅಂತಂದ್ರೆ ಅದೇನಾಗುತ್ತದು ಅಲ್ಲಿಗೆ ಸಮಾಪ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತೆ ಅದು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಅದನ್ನು ಹೊಸ ಪ್ರಪಂಚ ಅಂತಾನೆ ಹೇಳುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಷ್ಟೋ ವರ್ಷಗಳ ಸಮುದ್ರದ ಒಳಗಡೆ ಇದ್ಬಿಟ್ರೆ ಯಾವುದಾದ್ರೂ ಒಂದು ವಸ್ತು ಅದನ್ನು ತೆಗೆದಾಗ ಹಿಂಗಿರುತ್ತೆ ಅದರ ಪರಿಸ್ಥಿತಿ. ಅದನ್ನು ತೆಗೆದು ಅದನ್ನು ಸ್ವರ್ಗ ಅಂತ ಹೇಳಿದ್ರೆ ಶೋಭಿಸುತ್ತಾ? ಬಾಬಾ ಹೇಳ್ತಾ ಇರೋದು ಶೋಭಿಸೋದಿಲ್ಲ, ಆ ರೀತಿ ಆಗುವುದೂ ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. तो जैसे दिखाते हैं वैसा नहीं हो सकता है, नए सिर सब कुछ बनना ही है. तो बाप से जबकि हम बादशाही प्राप्त कर रहे हैं तो मनसा वाचा कर्मना किसी के प्रति दुख देने का ख्याल भी ना है. ಅದಕ್ಕೆ ಬಾಬಾ ಹೇಳ್ತಾರೆ ನಾವು ಅಂಥ ಸುಖಮಯ ಪ್ರಪಂಚವನ್ನು ಈಗ ಸ್ಥಾಪನೆ ಮಾಡ್ತಾ ಇದ್ದೀವಿ ತಂದೆ ಜೊತೆಯಲ್ಲಿ. ಆದ್ದರಿಂದ ನಾವು ಎಂದಿಗೂ ಮನಸ ವಾಚ ಕರ್ಮನ ದುಃಖ ಕೊಡೋದಲ್ಲ, ಆದರೆ ಏನು ದುಃಖ ಕೊಡುವ ಚಿಂತನೆಯನ್ನು ವಿಚಾರವೂ ಸಹ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಏಕೆಂದರೆ ಎಲ್ಲ ಸುಖಮಯ ಪ್ರಪಂಚವನ್ನು ನಮ್ಮಿಂದ ಸ್ಥಾಪನೆ ಆಗಬೇಕಂದ್ರೆ ಮೊಟ್ಟ ಮೊದಲು ಪರಿವರ್ತನೆ ನಮ್ಮಲ್ಲೇ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. तो नए सिर सब कुछ बनना है, बल यह है ही माया का राज्य. ಇದು ಯಾರ ರಾಜ್ಯವಾಗಿದೆ? ಮಾಯಾ ರಾವಣನ ರಾಜ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. मनसा तूफान तो आएगा, बाकी दिल में किसी को दुख देने का ख्याल नहीं आना चाहिए. ಹಂಗಂತೇಳಿ ಮಾಯೆ ಬರಲ್ಲ ಅಂತಲ್ಲ, ಮಾಯೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದರೆ ನೀವೇನು ಮಾಡಬೇಕು? ಮಾಯೆಯಿಂದ ವಿಜಯಿಗಳಾಗಬೇಕು ಅಂತ ಹೇಳುತ್ತೆ. ಕೇಶನ ಬ್ಲೂಟೂತ್ ತೆಗೀರಿ. तो इस समय सबको एक दो को दुख ही देते हैं, समझते सुख है परंतु वह है ही दुख. बाप से सबको बेमुख करते, यह है भक्ति मार्ग की ड्रामा में. तो ड्रामा को कोई भी जानते नहीं, वह लोग समझते हैं हम यह शास्त्र आदि बनाते, यह भी ज्ञान देते हैं. जप तप आदि करते हैं, मनुष्य मुक्ति जीवन मुक्ति को पालेंगे. अनेक प्रकार के रास्ते बताते हैं, कहेंगे बहुत समय से भक्ति करते आए हैं तब तो भगवान आया. हम भी कहते भक्ति का जब अंत होता है तब भगवान को आना होता है, आकर भक्ति का
ಫಲ ದೇತೆ ಈಗ ತಂದೆಯಿಂದ ಮಾಯೆ ಯಾವಾಗಲೂ ಕೂಡ ಬೇಮುಖರಾಗಿ ಮಾಡಲಿಕ್ಕೇನೆ ಬರುತ್ತೆ, ಮುಖವನ್ನು ತಿರುಗಿಸಿ ಬಿಡುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದು ಕೂಡ ಡ್ರಾಮಾನೇ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗವೂ ಕೂಡ ಡ್ರಾಮಾದಲ್ಲಿ ನೋಂದಾವಣೆ ಆಗಿದೆ. ಡ್ರಾಮಾವನ್ನು ಯಾರೂ ಕೂಡ ಸರಿಯಾಗಿ ತಿಳಿದುಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅವರೇನು ಹೇಳ್ತಾ ಇದ್ದಾರೆ, ನಾವು ಶಾಸ್ತ್ರ ಇತ್ಯಾದಿಗಳನ್ನು ತಿಳಿಸ್ತೇವೆ, ಇದೇ ಜ್ಞಾನ ಅಂತ ಹೇಳ್ತಾರೆ. ಜಪ ತಪ ಯಜ್ಞ ಎಲ್ಲ ಇತ್ಯಾದಿ ಮಾಡ್ತಾರೆ, ಇದರಿಂದನೇ ಮನುಷ್ಯರಿಗೆ ಮುಕ್ತಿ, ಜೀವನ್ಮುಕ್ತಿ ಸಿಗುತ್ತೆ ಅಂತ ಈ ರೀತಿ ಅನೇಕ ಪ್ರಕಾರದ ದಾರಿಯನ್ನು ಹುಡುಕೊಂಡು ಹೋಗ್ತಾರೆ. ಆದರೆ ಬಾಬಾ ಹೇಳ್ತಾರೆ ಸತ್ಯ ಜ್ಞಾನವನ್ನು ಕೊಡೋದಕ್ಕೆ ಅಥವಾ ಭಕ್ತಿಯ ಫಲವನ್ನು ಕೊಡಲು ನಾನೇ ಬರಬೇಕು ಅಂತ ಹೇಳ್ತಾರೆ. ಭಗವಂತನೇ ಬಂದು ಏನು ಕೊಡ್ತಾರೆ? ಭಕ್ತಿಯ ಫಲವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. हम भी कहते हैं भक्ति का जब अंत होता है तब भगवान को आना होता है, आकर भक्ति का फल देते हैं, तो वह सब है भक्ति की लाइन में चलने वाले, इसको ज्ञान नहीं कहेंगे. ಭಕ್ತಿಯ ಫಲ ಕೊಡುವಂಥವ್ರನ್ನು ಅಥವಾ ಅದನ್ನು ಸ್ವೀಕರಿಸುವಂಥವ್ರು, ಭಕ್ತಿಯ ಫಲವನ್ನು ಸ್ವೀಕರಿಸುವಂಥವ್ರನ್ನು ಭಕ್ತರು ಅಂತ ಹೇಳಲಾಗುತ್ತೆ, ಜ್ಞಾನಿಗಳು ಎಂದು ಹೇಳಲಾಗುವುದಿಲ್ಲ. ಬಾಬಾ ಹೇಳ್ತಾರೆ ಯಾರು ಈ ಶ್ರೀಮದ್ದಂತೆ ನಡೆದು ಪರಿವರ್ತನೆ ಆಗ್ತಾರೆ ಅವರೇ ದೇವಿ ದೇವತೆಗಳಾಗುತ್ತಾರೆ, ಇದನ್ನೇ ಜ್ಞಾನ ಎಂದು ಹೇಳಲಾಗುತ್ತದೆ ಇತ್ಯಾದಿ ಎಲ್ಲವೂ ಕೂಡ ಭಕ್ತಿಯ ಲೈನ್ ಅಷ್ಟೇ ಅಂತ ಹೇಳ್ತಾರೆ ಬಾಬಾ. ಭಕ್ತಿಯಲ್ಲೂ ಕೂಡ ಆನಂದ, ಅಲ್ಪಕಾಲಿಕವಾಗಿರುವಂಥ ಸುಖ, ಶಾಂತಿ ಪ್ರಾಪ್ತಿಯಾಗುತ್ತದೆ, ಅದೆಲ್ಲವೂ ಕೂಡ ಅಲ್ಪಕಾಲಿಕ ಅಂತ ಹೇಳ್ತಿದ್ದಾರೆ ಬಾಬಾ. शास्त्रों के ज्ञान से सद्गति नहीं होती है, सृष्टि के आदि मध्य अंत का ज्ञान तो उन्हों को है ही नहीं. या तुम जानते हो प्राचीन ज्ञान और योग से भारत स्वर्ग बनाता, सो जरूर भगवान ने ही सिखलाएगा. मनुष्य तो राजयोग सिखला ना सके, भगवान ने सहज राजयोग सिखलाया, उसका बाद में शास्त्र बनाया, या तो भगवान खुद बैठ नॉलेज देते हैं. गीता में सिर्फ एक भूल की है जो नाम बदल दिया है और समय भी दूसरा लिख दिया. ತಂದೆ ಹೇಳ್ತಾ ಇದ್ದಾರೆ ಶಾಸ್ತ್ರಗಳ ಜ್ಞಾನದಿಂದ ನಿಮಗೆ ಸದ್ಗತಿಯಾಗಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಪಂಡಿತರು ಎಷ್ಟೊಂದು ಜನ ಇಲ್ಲ, ಶಾಸ್ತ್ರವನ್ನು ಹಂಗೆ ಎಷ್ಟು ಕಂಠಪಾಠವಾಗಿ ಎಷ್ಟು A to Z ಹೇಳೋರು ಇಲ್ಲ. ಬಾಬಾ ಹೇಳ್ತಾರೆ ಅವ್ರಿಗೇನಾಗಿರಬೇಕು, ಈ ಸಮಯದಲ್ಲಿ ಸದ್ಗತಿ ಸಿಕ್ಕಿರಬೇಕು, ಆದರೆ ಯಾರೊಬ್ಬರಿಗೂ ಕೂಡ ಸದ್ಗತಿ ಎನ್ನುವುದು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದರಿಂದ ಅದರ ಅರ್ಥವೇನು, ಸದ್ಗತಿ ನಮಗೆ ಶಾಸ್ತ್ರಗಳಿಂದ ಸಿಗುವುದಿಲ್ಲ ಅಂತ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರಾಚೀನ ಜ್ಞಾನ ಹಾಗೂ ಯೋಗದಿಂದಲೇ ಭಾರತ ಸ್ವರ್ಗವಾಗಿ ಆಗುತ್ತದೆ, ಅದಕ್ಕೆ ಭಗವಂತನೇ ಬಂದು ಕಲಿಸ್ಕೊಡ್ಬೇಕಾಗುತ್ತೆ. ಮನುಷ್ಯರು ರಾಜಯೋಗವನ್ನು ಕಲಿಸಿಕೊಡಲು ಸಾಧ್ಯವಿಲ್ಲ. ಬಲೆ ರಾಜಯೋಗವೆನ್ನುವಂಥ ಹೆಸರು ಭಾರತ ದೇಶದಲ್ಲಿ ಪ್ರಸಿದ್ಧವಾಗಿದೆ, ಆದರೂ ಸಹ ಸತ್ಯ ರಾಜಯೋಗವನ್ನು ಯಾರೂ ಕಲಿಸಿಕೊಡಲು ಸಾಧ್ಯವಿಲ್ಲ. ಭಗವಂತನೇ ಬಂದು ಸಹಜ ರಾಜಯೋಗವನ್ನು ಕಲಿಸ್ಕೊಡ್ತಾರೆ, ಆನಂತರ ಶಾಸ್ತ್ರವನ್ನು ಮಾಡುತ್ತಾರೆ. ಭಗವಂತ ಸ್ವಯಮೇ ಬಂದು ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಅವರು ಬರ್ದೇ ಪರಂಧಾಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಹೆಂಗೆ ತಿಳಿಸ್ಕೊಡ್ತಾ ಇದ್ದಾರೆ? ಬಾಬಾ ಹೆಂಗೆ ತಿಳಿಸ್ಕೊಡ್ತಾ ಇದ್ದಾರೆ? ನಮ್ಮ ಸಮ್ಮುಖದಲ್ಲಿ ಕುಳಿತು ಚಿಕ್ಕ ಮಕ್ಕಳಿಗೆ ABCD ಬರೆಸುವಾಗ ಹೆಂಗೆ ಎದುರುಗಡೆ ಕುತ್ಕೊಂಡು ಹೇಳ್ಕೊಡ್ತಾರೋ ಆ ರೀತಿ ಶಿವಬಾಬಾ ಏನು ಮಾಡ್ತಾರೆ, ಇವಾಗ ನಮಗೆ ಜ್ಞಾನವನ್ನು ನಮ್ಮ ಬುದ್ಧಿಯಲ್ಲಿ ತುಂಬಿಸ್ತಾ ಇದ್ದಾರೆ, ಧಾರಣೆ ಮಾಡಿಸ್ತಾ ಇದ್ದಾರೆ. ಗೀತೆಯಲ್ಲಿ ಒಂದು ತಪ್ಪು ಬರೆದಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅತಿ ದೊಡ್ಡದಾಗಿರುವಂಥ ಒಂದು ತಪ್ಪು ಏನು, ಹೆಸರನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹಾಗೂ ಸಮಯವನ್ನು ಕೂಡ ಬದಲಾಯಿಸಿಬಿಟ್ಟಿದ್ದಾರೆ. ಕೃಷ್ಣನನ್ನೆಲ್ಲಿ ತೋರಿಸ್ತಾರೆ? ದ್ವಾಪರ ಯುಗದಲ್ಲಿ ತೋರಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಇದು ತಪ್ಪಾಗಿದೆ. ತುಮ್ ಜಾನ್ತೆ ಹೋ ಅಭಿ ಭಗವಾನ್ ಹಮ್ಕೋ ಜ್ಞಾನ್ और ರಾಜಯೋಗ ಸಿಕ್ಲಾ ರಹೆ. ಬಾಬಾ ಹೇಳ್ತಾರೆ ಇವಾಗ ನೀವು ತಿಳ್ಕೊಂಡಿದ್ದೀರಿ, ಸ್ವಯಂ ಪರಮಾತ್ಮನೇ ಬಂದು ನಮಗೆ ರಾಜಯೋಗನ ಕಲಿಸ್ಕೊಡ್ತಾ ಇದ್ದಾರೆ ಅಂತ. ಯಾರು ಮನುಷ್ಯರು ಇಲ್ಲಿವರೆಗೂ ಕೂಡ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ವೋ ಅದನ್ನು ಈಗ ಪರಂಪಿತ ಪರಮಾತ್ಮ ಬಂದು ಮಾಡ್ತಾ ಇದ್ದಾರೆ. सृष्टि के आदि मध्य अंत्य का ज्ञान और कोई शास्त्र में नहीं है. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದು ಸ್ಪಷ್ಟವಾಗಿ ಯಾವ ಶಾಸ್ತ್ರದಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾರೆ.
ಕೇಳಿದ್ರೆ ಯಾವತ್ತಾದರೂ ಈ ರೀತಿ ಬಾಬಾ ಹೇಳಿದಂಗೆ ಸ್ಪಷ್ಟವಾಗಿ ಸಮಯ ಹಾಗೂ ಅಲ್ಲಿರುವಂತಹ ಮನುಷ್ಯರು ಹೆಂಗಿರ್ತಾರೆ ಅಥವಾ ಅವ್ರ ದೇವತೆ ಇರ್ತಾರೋ ಮನುಷ್ಯರು ಇರ್ತಾರೋ ಅವರಲ್ಲಿ ಎಷ್ಟು ಕಲೆಗಳಿರುತ್ತೆ, ಅವರು ಎಂಥ ಪ್ರಪಂಚದಲ್ಲಿ ಇರ್ತಾರೆ, ಎಂಥ ಪ್ರಕೃತಿಯ ಮಧ್ಯದಲ್ಲಿ ಇರ್ತಾರೆ, ಎಷ್ಟು ಸ್ಪಷ್ಟವಾಗಿ ಬಾಬಾ ನಮಗೆ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ಕಲ್ಪ ಕಿ ಆಯು ಬಿ ಲಂಬಿ ಚೋಡಿ ಲಿಖದಿ ಹೇ. ಬಾಬಾ ಹೇಳ್ತಾರೆ ಕಲ್ಪದ ಆಯುಸ್ಸನ್ನು ಕೂಡ ತುಂಬ ದೊಡ್ಡದಾಗಿ ಉದ್ದವಾಗಿ ಬರೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಎಷ್ಟೊಂದು ಲಕ್ಷಾಂತರ ವರ್ಷವೆಂದು ಹೇಳ್ಬಿಟ್ಟಿದ್ದಾರೆ. ಮನುಷ್ಯ ತೋ ವಹಿ ಶಾಸ್ತ್ರ ಪಡ್ತೇ ರೇತೆ. ಯಾವುದು ತಪ್ಪಾಗಿ ಬರೆದ್ಬಿಟ್ಟಿದ್ದಾರೋ ಆ ತಪ್ಪನ್ನೇ ಮನುಷ್ಯರು ಓದ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. बाप ने समझाया है यह सृष्टि रूपी झाड़ है, झाड़ में पहले थोड़े पत्ते फिर बढ़ते जाते हैं, भिन्न भिन्न धर्म के पत्ते दिखाते हैं. वास्तव में यह जो भी वेद शास्त्र है वह सब भगवत गीता के पत्ते हैं, अर्थात उनसे निकले हुए सब शास्त्र है. ಯಾವುದಾದ್ರೂ ಬೀಜ ನಾಟಿದ ತಕ್ಷಣ ವೃಕ್ಷವಾಗಿ ಆಗ್ಬಿಡುತ್ತಾ? ಮೆಲ್ಲ ಮೆಲ್ಲನೆ ಚಿಗುರುತ್ತೆ, ಒಂದೆರಡು ಎಲೆ ಬರುತ್ತೆ, ಆಮೇಲೆ ಇನ್ನು ಸ್ವಲ್ಪ ಎಲೆಗಳು ಬರುತ್ತೆ, ಮೆಲ್ಲ ಮೆಲ್ಲನೆ ಅದು ಒಂದು ವೃಕ್ಷವಾಗಿ ಆಗುತ್ತೆ. ಈ ಕಲ್ಪವೂ ಕೂಡ ಅಷ್ಟೇ ಅಂತ ಹೇಳ್ತಾರೆ. ಮೊಟ್ಟ ಮೊದಲು ಕೆಲವೇ ಸ್ವಲ್ಪ ಮನುಷ್ಯರು ಮಾತ್ರ ಇದ್ದರು. ಬಾಬಾ ಹೇಳ್ತಾರೆ ಆನಂತರ ಸ್ವರ್ಗ ಆದ ನಂತರ ಇತರ ಧರ್ಮಗಳು ಹುಟ್ಕೊಳ್ತು ಅಂತ ಹೇಳ್ತಾರೆ. ಇತರ ಧರ್ಮಗಳ ಸ್ಥಾಪನೆ ಕೂಡ ಒಂದೇ ಸತಿ ಆಗಲಿಲ್ಲ, ಅದು ಕೂಡ ಮೆಲ್ಲ ಮೆಲ್ಲನೆ ವೃದ್ಧಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವಾಗ ಎಲ್ಲ ಶಾಸ್ತ್ರವೂ ಕೂಡ ಏನೆಲ್ಲ ಬಂದಿದೆ ಅದು ಸ್ವಯಂ ತಂದೆ ತಿಳಿಸಿರುವಂತಹ ಗೀತೆ ಎನ್ನುವಂಥ ಎಲೆಯಿಂದ ಬಂದಿರುವಂಥ ಎಲೆಗಳಷ್ಟೇ ಅವು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ನೀವು ತಿಳ್ಕೊಂಡಿದ್ದೀರಿ, ಪುನಃ ಈಗ ನಮ್ಮ ದೈವಿ ವೃಕ್ಷದ ಫೌಂಡೇಶನ್ ಹಾಕ್ಲಾಗ್ತದೆ, ಈ ಹೊಸ ವೃಕ್ಷದ ಸ್ಥಾಪನೆ ಪುನಃ ಆಗ್ತಾ ಇದೆ ಅಂತ. ಏಕೆಂದರೆ ಇವಾಗ ಆ ವೃಕ್ಷದ ಪರಿಸ್ಥಿತಿ ಹೆಂಗಿದೆ? ಶಿಥಿಲಾವಸ್ಥೆ. ಇವಾಗಾದರೂ ಬಿದ್ದೋಗ್ಬೋದು, ಯಾವಾಗಾದರೂ ಬಿದ್ದೋಗ್ಬೋದು, ತಕ್ಷಣ ಆದರೂ ಬಿದ್ದೋಗ್ಬೋದು, ನಾಳೆ ಆದರೂ ಬಿದ್ದೋಗ್ಬೋದು. ಆ ರೀತಿ ವೃಕ್ಷದ ಪರಿಸ್ಥಿತಿಯಾಗಿದೆ. ಆದ್ದರಿಂದ ಇವಾಗ ಪುನಃ ಇದನ್ನು ಹೊಸದಾಗಿ ಮಾಡಬೇಕಾಗಿದೆ. तूफान आदि में कोई तो जट मुरझा जाते हैं, गिर पड़ते हैं. तुम जानते हो हम अभी हमारे दैवी जाड़ का फाउंडेशन लगा रहे हैं और जो धर्म स्थापक है वह यह नहीं जानते कि हम क्रिश्चियन धर्म का अथवा फलाने धर्म का फाउंडेशन लगाते हैं. पीछे समझ में आता है कि फलाने ने यह फाउंडेशन लगाया. ತಂದೆ ತಿಳಿಸ್ತಾ ಇದ್ದಾರೆ, ತೂಫಾನು ಇತ್ಯಾದಿ ಬಂದರೆ ಸಾಕು ತಕ್ಷಣ ಅವರು ಶರೀರವನ್ನು ಬಿಡುತ್ತಾರಲ್ವ. ಬಾಬಾ ಹೇಳ್ತಾರೆ ಎಷ್ಟೊಂದು ಜನ ಆ ರೀತಿ ಪ್ರಾಕೃತಿಕ ವಿಕೋಪದಲ್ಲೂ ಕೂಡ ಶರೀರವನ್ನು ಬಿಡುತ್ತಾರೆ, ಕೆಳಗಡೆ ಬಿದ್ದು ಹೋಗ್ತಾರೆ. ಈಗ ನಿಮಗೆ ಗೊತ್ತಿದೆ ಈ ರೀತಿ ಅನೇಕ ಪ್ರಕಾರದ ಸಾಧನಗಳಿಂದ ವಿನಾಶ ಅಂತೂ ಆಗಬೇಕಾಗಿದೆ. ಆದರೆ ಅದಕ್ಕೆ ಮೊದಲು ನಮ್ಮ ದೈವಿ ವೃಕ್ಷದ ಫೌಂಡೇಶನನ್ನು ಈಗ ಹಾಕ್ತಾ ಇದ್ದೀವಿ. ಯಾವುದೇ ಧರ್ಮಸ್ಥಾಪಕ ಇರಲಿ, ಅವ್ರು ಯಾರಿಗೂ ಗೊತ್ತಿಲ್ಲ ನಾನೊಂದು ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ದೀನಿ ಅಂತ. ಗೊತ್ತಿತ್ತ ಅವರಿಗೆ? ಅವರು ಕೇವಲ ಜ್ಞಾನವನ್ನು ತಿಳಿಸಲು, ಸತ್ಯ ಮಾರ್ಗದ ಅರಿವನ್ನು ಕೊಡಲು ಬಂದ್ರಷ್ಟೆ. ಆದರೆ ಆ ನಂತರ ಗೊತ್ತಾಯಿತು ಇವರು ನಮ್ಮ ಧರ್ಮಸ್ಥಾಪಕರು ಅಂತ. ಏಕೆ? ಅವರೇ ಒಂದು ಧರ್ಮವನ್ನು ಅವ್ರು ಫಾಲೋವರ್ಸ್ ಮಾಡಿಕೊಂಡಿರುವ ಕಾರಣ. ಯಹ ತೋ ಕಾಂಟೋं को फूल बनाना होता है, तुम जानते हो हम तो देवता बनना है. सबको सुख देना है, किसी को भी दुख देने का ख्याल नहीं आना चाहिए. ಇವಾಗ ನಾವು ಮುಳ್ಳುಗಳಿಂದ ಹೂಗಳಾಗಬೇಕು ಅಂತ ಹೇಳ್ತಾರೆ. ಮುಳ್ಳು ಏನನ್ನು ಕೊಡುತ್ತೆ? ದುಃಖವನ್ನು ಕೊಡುತ್ತೆ. ಹೂವು ಸುಖವನ್ನು ಕೊಡುತ್ತೆ. ನೋಡಿದ ತಕ್ಷಣ ಏನನ್ಸುತ್ತೆ? ಎಷ್ಟು ಖುಷಿ ಅನಿಸುತ್ತೆ. ಬಾಬಾ ಹೇಳ್ತಿದ್ದಾರೆ ಆ ರೀತಿ ನೀವು ಕೂಡ ಮನುಷ್ಯರಿಂದ ದೇವತೆಗಳಾಗಬೇಕು ಅಂದರೆ ಯಾರಿಗೂ ಕೂಡ ದುಃಖ ಕೊಡುವ ಚಿಂತನೆ ಅಥವಾ ವಿಚಾರವನ್ನೇ ಮಾಡಬಾರದು ಅಂತ ಹೇಳ್ತಾರೆ. एक एक अक्षर मुख से ऐसा निकले जो मनुष्य को हीरा जैसा बना दे. ನಿಮ್ಮ ಬಾಯಿಂದ ಒಂದೊಂದು ಮಾತು ಹೆಂಗಿರಬೇಕು ಅಂತಂದರೆ ಇತರರನ್ನು ವಜ್ರ ಸಮಾನ ಮಾಡಬೇಕು. ನೀವು ವಜ್ರ ಸಮಾನ ಮಾತುಗಳು ಆಡೋದೇ ಅಲ್ಲ, ಇತರರನ್ನು ವಜ್ರ ಸಮಾನ ಆಗುವ ಮಾತನ್ನೇ ನೀವು ಆಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮನುಷ್ಯರನ್ನು ವಜ್ರ ಸಮಾನ ಮಾಡಬೇಕು. बाप भी हमको ज्ञान सुनाते हैं जिसको धारणा करते करते हम हीरे जैसा बन जाते हैं. वास्तव में टीचर किसी को दुख क्यों देवे वह तो पढ़ाते हैं,
हाँ समझाया जाता है अगर अच्छी रीति नहीं पढ़ेंगे तो 21 जन्म के लिए घाटा पड़ जाता है। 21 जन्म के लिए अब ही पुरुषार्थ करना है. ತಂದೆ ಹೇಳ್ತಾ ಇದ್ದಾರೆ. ತಂದೆ ಮಾತುಗಳು ನೋಡಿ, ನಾವು ಕೂಡ ಹಿಂಗೆ ಇದ್ವಲ್ಲ, ದುಃಖವನ್ನು ಕೊಡ್ತಾ ಮುಲ್ಲಾಗಿದ್ವಿ. ಆದರೆ ಬಾಬಾ ಏನು ಮಾಡಿದ್ರು, ಅವರ ಮಾತುಗಳನ್ನು ತಿಳಿಸಿ 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 ನಮ್ಮನ್ನು ವಜ್ರ ಸಮಾನ ಹೂಗಳಾಗಿ ಮಾಡಿಬಿಟ್ರಲ್ಲ. ವಜ್ರ ಸಮಾನ ಮಾಡಿದ್ರು, ಹೂವಿನ ಸಮಾನ ಆಗಿ ಬಾಬಾ ನಮ್ಮನ್ನು ಮಾಡಿದ್ರು. ನಮ್ಮ ಕರ್ತವ್ಯವೂ ಕೂಡ ಏನಾಗಿದೆ, ಇತರರನ್ನು ಇದೇ ರೀತಿ ಮಾಡುವುದು ಅಂತ ಹೇಳ್ತಾರೆ. ಇತರರನ್ನು ಕೂಡ ವಜ್ರ ಸಮಾನವಾಗಿ ಮಾಡಬೇಕು. ಅನ್ಯರನ್ನು. ವಾಸ್ತವದಲ್ಲಿ ಟೀಚರ್ ಯಾರಿಗಾದ್ರು ದುಃಖ ಕೊಡ್ತಾರೆ, ಹೊರಗಡೆ ಟೀಚರ್ ಓದಿಲ್ಲ ಅಂದರೆ ಹೊಡಿತಾರೆ. ಹೊಡಿತಾ ಇದ್ದಾರೆ ಕೃಷ್ಣ ರೆಡ್ಡಿಯನ್ನು ನೀವು ಹೊಡಿತಾ ಇದ್ದಾರೆ. ನಮ್ಮ ಟೀಚರ್ಸ್ ಇಬ್ಬರು ಇದ್ದಾರೆ. ಶಿವಮೂರ್ತಿಗಂತೂ ಹೊಡೆದಿಲ್ಲ ಅನ್ಸುತ್ತೆ, ಅವರು ಹೊಡಿಯಲ್ಲ, ಹೊಡೆದಿದ್ರು. ಬಾಬಾ ಹೇಳ್ತಾ ಇದ್ದಾರೆ, ಟೀಚರ್ ಯಾಕೆ ಹೊಡಿಬೇಕು ಹೇಳಿ, ಅವರು ವಿದ್ಯೆಯನ್ನು ಓದಿಸ್ತಾರೆ. ಬಾಬಾ ಹೇಳ್ತಾರೆ, ನಾನು ಯಾಕೆ ನಿಮಗೆ ಹೊಡೀಲಿ, ಹೊಡಿಯಲ್ಲ, ಆದರೆ ಬಲೆ ಇಷ್ಟಂತ ಹೇಳ್ತೀನಿ, ನೀವು ಇವಾಗ ಚೆನ್ನಾಗಿ ಓದಿಲ್ಲ ಅಂತಂದರೆ ನಿಮಗೆ 21 ಜನ್ಮಗಳಿಗೂ ನಷ್ಟ ಆಗಿಬಿಡುತ್ತೆ, ನೀವು ಎಚ್ಚರಿಕೆ ಅಂತೂ ಕೊಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ಭಕ್ತಿಯ ಫಲವನ್ನು ಕೊಡಲು ಸ್ವಯಂ ನಾನೇ ಬರ್ತೇನೆ, ಆದ್ದರಿಂದ 21 ಜನ್ಮಕ್ಕೆ ಪುರುಷಾರ್ಥ ಮಾಡಿ ಆ ಜನ್ಮದ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಹೀಗೆ ನೀವು ಮಾಡಿ ಅಂತ ತಂದೆ ಹೇಳ್ತಾರೆ. बाप मिला है जिसको ही भक्ति मार्ग में याद करते थे, हे भगवान साधु संत आदि सब याद करते हैं, भगवान तो एक ही है, परंतु वह कौन है यह नहीं जानते. ತಂದೆ ಸಿಕ್ಕಿದ್ದಾರೆ, ಅದು ಎಂಥ ತಂದೆ ನಿಮಗೆ ಸಿಕ್ಕಿದ್ದಾರೆ. ಇಲ್ಲಿವರೆಗೂ ಕೂಡ ನೀವು ಕರೀತಾ ಇದ್ರಲ್ಲ, ಹೇ ಭಗವಂತ, ಹೇ ಪರಮಾತ್ಮ, ಕರೆದಿರುವಂತಹ ಪರಮಾತ್ಮನೇ ಇವಾಗ ನಿಮ್ಮ ಸಮ್ಮುಖದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಾಧು ಸಂತರು ಇತ್ಯಾದಿ ಎಲ್ಲರೂ ಅವರನ್ನು ನೆನಪು ಮಾಡ್ತಾರೆ ಅಲ್ವಾ. ಅಂದರೆ ಭಗವಂತ ಬೇರೆ ಬೇರೆ ಇದ್ದಾರೆ, ಒಬ್ಬರೇ ಇದ್ದಾರೆ, ಒಬ್ಬರೇ ಅಲ್ವಾ. ಆ ಒಬ್ಬರನ್ನೇ ಎಲ್ಲರೂ ಕರೆದ್ರು, ಆ ಒಬ್ಬ ಪರಮಾತ್ಮನೇ ಭಗವಂತನೇ ನಿಮ್ಮ ಹತ್ರ ಬಂದಿದ್ದಾರೆ. ಆದರೆ ಪರಮಾತ್ಮ ಒಬ್ಬರೇ, ಗಾಡ್ ಈಸ್ ಒನ್ ಎನ್ನುವಂಥ ಮಾತು ತುಂಬ ಪ್ರಸಿದ್ಧವಾಗಿದೆ ಪ್ರಪಂಚದಲ್ಲೂ. ಆದರೆ ಯಾರ ಭಗವಂತ ಅಂತ ಯಾರಿಗೂ ಗೊತ್ತಿಲ್ಲ. परंतु वह कौन ही नहीं जानते. श्री कृष्ण तो सत्युग में प्रिंस था, उनको तो ऐसा कोई नहीं कहेंगे कि वह सर्व का दुख हरता सुख करता. वही श्री कृष्ण की आत्मा जो सुख में थी अब दुख में है. भगवान के लिए ऐसा नहीं कहेंगे ना, वह तो दुख सुख से न्यारा है, उनको मनुष्य का तन है नहीं. बाप जो स्थापना करते हैं वहाँ सुख ही सुख है, तब गाया जाता है दुख हरता सुख करता. ಶ್ರೀಕೃಷ್ಣ ಭಗವಂತ ಅಂತ ಹೇಳಂಗೂ ಇಲ್ಲ, ಏಕೆಂದರೆ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ. ಅವರು ದುಃಖವನ್ನು ಹರಿಸಿ ದುಃಖವನ್ನು ಕೊಡ್ತಾರೆ ಎನ್ನುವಂಥ ಮಾತು ಅವ್ರಿಗೆ ವರ್ತಿಸೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಯಾವ ಶ್ರೀಕೃಷ್ಣನ ಆತ್ಮ ಮೊಟ್ಟ ಮೊದಲು ಸುಖದಲ್ಲಿತ್ತೋ ಅದೇ ಶ್ರೀಕೃಷ್ಣನ ಆತ್ಮ ಅಂತಿಮ ಜನ್ಮದಲ್ಲಿ ದುಃಖವನ್ನೇ ಪಡ್ಕೊಳ್ತು ಅಂತ ಹೇಳಿದ್ರು. ದುಃಖಿ ಆಯಿತು. ಮತ್ತು ಅವ್ರು ಹೆಂಗೆ ಇತರರನ್ನು ದುಃಖದಿಂದ ದೂರ ಮಾಡ್ತಾರೆ. ಆದ್ದರಿಂದ ಈ ಕರ್ತವ್ಯ ತಂದೆಯದು ಮಾತ್ರ. ಬಾಬಾ ಹೇಳ್ತಿದ್ದಾರೆ, ನಾನು ಸ್ಥಾಪನೆಯನ್ನು ಮಾಡ್ತೇನೆ, ಅಲ್ಲಿ ಸುಖವೇ ಸುಖವಿರುತ್ತದೆ, ಅದಕ್ಕೆ ಗಾಯನವಿದೆ ದುಃಖ ಹರ್ತ ಸುಖರ್ತ ಅಂತ. ತುಮ್ ಜಾನ್ತೆ ಹೋ ಹಮ್ ರಾವಣ್ ಕೆ ರಾಜ್ಯ में आधा कल्प सुखी थे या दुखी थे? कैसे थे? कैसे थे? दुखी थे. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ನಾವು ರಾವಣ ರಾಜ್ಯದಲ್ಲಿ ಇದ್ವಿ, ಆದರೆ ಹೆಂಗಿದ್ವಿ, ದುಃಖಿ ಆಗಿದ್ವಿ. ಅಲ್ಪಕಾಲ ಕಾ ಸುಖ रहता है, ಬಾಕಿ ದುಃಖ ಹಿ ದುಃಖ है. ಕೇವಲ ಅಲ್ಪಕಾಲಿಕವಾಗಿರುವಂಥ ಸುಖ ಇರ್ಬೋದಷ್ಟೇ, ಆದರೆ ನಿಜವಾಗ್ಲೂ ನೋಡಿದ್ರೆ ದುಃಖವೇ ದುಃಖ ಅಂತ ಹೇಳ್ತಾ ಇದ್ದಾರೆ. जिसको सन्यासी लोग कहते हैं कागवृष्ट समान सुख कहते हैं, क्योंकि विकार से पैदा होता है. लेकिन कोई पवित्र प्रवृत्ति मार्ग भी होगा जहाँ कोई भी विकार नहीं होगा, बरोबर वहाँ सतयुग में था, उनका नाम ही स्वर्ग. वहाँ है पवित्र मार्ग स्वर्ग. ಬಾಬಾ ಹೇಳ್ತಾರೆ, ಸನ್ಯಾಸಿಯರು ಇದೇ ಸುಖವನ್ನು ಏನಂತ ಹೇಳಿದ್ದಾರೆ, ಕಾಗವೃಷ್ಟ ಸಮಾನ ಅಂತ ಹೇಳಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಇಷ್ಟು ಹೀನವಾಗಿ ಅವರು ಸುಖವನ್ನು ನೋಡ್ತಾ ಇದ್ರು. ಏಕೆಂದರೆ ವಿಕಾರದಿಂದನೇ ಸುಖ ಸಿಗ್ತಾ ಇತ್ತಲ್ಲ.
ಬಾಬಾ ಹೇಳ್ತಾರೆ ಪವಿತ್ರ ಪ್ರವೃತ್ತಿ ಮಾರ್ಗದವರು ಕೂಡ ಇರ್ತಾ ಇದ್ರು, ಅಲ್ಲಿ ಯಾವುದೇ ವಿಕಾರ ಇರ್ತಾ ಇರಲಿಲ್ಲ. ಇದು ಸ್ಥಾಪನೆ ಆಗೋದು ಸ್ವರ್ಗದಲ್ಲಿ ಅಂತ ಹೇಳ್ತಾರೆ. ಈಗಿರುವುದು ಸ್ವರ್ಗದಲ್ಲಿ, ಸತ್ಯುಗದಲ್ಲಿ. ಅದಕ್ಕೆ ಅದನ್ನು ಪವಿತ್ರ ಮಾರ್ಗ, ಸ್ವರ್ಗ ಅಂತ ಹೇಳಲಾಗುತ್ತೆ. फिर पवित्र बनते हैं तो उनको कहा जाता है, फिर पवित्र बनते हैं तो उसको स्वर्ग कहा जाता है, और जब पतित बनते हैं तब उनको नरक कहा जाता है, भ्रष्टाचारी मार्ग कहा जाता है. ಬಾಬಾ ಹೇಳ್ತಿದ್ದಾರೆ, ಯಾವಾಗ ಇದೇ ಪ್ರಪಂಚ ಪಾವನವಾಗಿತ್ತು, ಯಾವಾಗ ಎಲ್ಲರೂ ಕೂಡ ಪವಿತ್ರ ಮಾರ್ಗದಲ್ಲಿ ನಡೀತಾ ಇದ್ರು, ಆಗ ಅದನ್ನು ಸುಖಮಯ ಪ್ರಪಂಚ, ಪವಿತ್ರ ಮಾರ್ಗ, ಸ್ವರ್ಗ ಅಂತ ಹೇಳ್ತಾ ಇದ್ರು. ಪತಿತರಾದ ಮೇಲೆ ಅದನ್ನೇ ನರಕ, ಭ್ರಷ್ಟಾಚಾರಿ ಮಾರ್ಗ ಅಂತ ಹೇಳಲಾಯಿತು. ಯಾ ದುಃಖ ಸುಖ ಕಾ ಖೇಲ್ ಬನಾ ಹುವಾ ಹೈ. ನಾವು ಆಟ ಆಡ್ತಾ ಇದ್ವಿ. ಯಾವ ಆಟ? ಸುಖ ದುಃಖದ ಆಟ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮನುಷ್ಯೋं को अभी अभी सुख अभी अभी दुख, उनको यह मालूम ही नहीं कि स्वर्ग में सदा सुखी होंगे, दुख का नाम निशान नहीं होता, यह फिर सुख का नाम निशान है नहीं. ಈಗಿರುವಂಥ ಮನುಷ್ಯರಿಗೆ ಈಗೀಗಲೇ ಸುಖ, ಈಗೀಗಲೇ ದುಃಖ. ಇವಾಗಲೇ ತುಂಬ ಖುಷಿಯಿಂದ ಬರ್ತಾರೆ, ಸ್ವಲ್ಪ ದಿನ ಆದಮೇಲೆ ಅಥವಾ ಸ್ವಲ್ಪ ಒಂದು 2-3 ದಿನ ಆಗಿದ ತಕ್ಷಣ ಅಥವಾ ಸ್ವಲ್ಪ ಸಮಯ ಕಳೆದ ತಕ್ಷಣ ಅವ್ರಿಗೆ ದುಃಖಿಯಾಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಸದಾ ಸುಖಮಯವಾಗಿರುವಂಥ ಪ್ರಪಂಚ ಒಂದಿದೆ ಅಂತ. ಬಾಬಾ ಹೇಳ್ತಾರೆ ಏಕೆಂದರೆ ಇಲ್ಲಿ ದುಃಖವೇ ದುಃಖ ಅಲ್ವಾ, ಅದಕ್ಕೋಸ್ಕರ ಅವರಿಗೆ ಗೊತ್ತೇ ಇಲ್ಲ. ಆ ಸ್ವರ್ಗದ ಪ್ರಪಂಚದಲ್ಲಿ ದುಃಖದ ನಾಮರೂಪವೂ ಇರುವುದಿಲ್ಲ, ಈ ನರಕದ ಪ್ರಪಂಚದಲ್ಲಿ ಸುಖದ ನಾಮರೂಪವೂ ಕೂಡ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. विकार में जाना है या तो दुख ही है, तब तो संन्यास भी संन्यास करते हैं, परंतु वह है निवृत्ति मार्ग. सतयुग में प्रवृत्ति मार्ग था, वह था ಶಿವಾಲಯ. ತಂದೆ ತಿಳಿಸ್ತಾ ಇದ್ದಾರೆ, ಇಲ್ಲಿ ಏನು ಪ್ರಪಂಚ ಇದೆ, ಇಲ್ಲಿ ಪವಿತ್ರವಾಗಿರ್ತಾರೆ, ಸನ್ಯಾಸಿಯರು ಕೂಡ ಈ ವಿಕಾರದಿಂದ ದೂರ ಇರ್ತಾರೆ. ಬಾಬಾ ಹೇಳ್ತಾರೆ ಅವ್ರದ್ದು ನಿವೃತ್ತಿ ಮಾರ್ಗ, ಸತ್ಯುಗದಲ್ಲಿರೋದು ಪ್ರವೃತ್ತಿ ಮಾರ್ಗ, ಅದನ್ನು ಶಿವಾಲಯವೆಂದು ಹೇಳಲಾಗುತ್ತದೆ. देवी देवताएं लक्ष्मी नारायण आदि के जड़ चित्रों मंदिरों में भी कैसे ताज व तख्त से सजे हुए हैं. ದೇವಿ ದೇವತರು ನೋಡಿ, ಲಕ್ಷ್ಮೀ ನಾರಾಯಣರನ್ನು ನೋಡಿ ಇತ್ಯಾದಿ ಅವರ ಚಿತ್ರಗಳಲ್ಲಿ, ಜಡ ಮಂದಿರಗಳಲ್ಲಿ ಕಿರೀಟ ಇಟ್ಟು ಸಿಂಹಾಸನದಲ್ಲಿ ಕೂರಿಸಿ ಎಷ್ಟು ಅಲಂಕಾರ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ರೀಸೆಂಟಾಗಿ ರಾಮನವಮಿ ಆಯ್ತಲ್ಲ, ಭದ್ರಾಚಲದಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ, ಅಷ್ಟೇ ಅಲ್ಲದೆ ಎಲ್ಲ ಕಡೆನೂ ಮಾಡ್ತಾರೆ, ಎಷ್ಟೆಲ್ಲ ಅಲಂಕಾರಗಳು ಮಾಡ್ತಾರೆ. ತ್ರೇತಾಯುಗದಲ್ಲಿ ಬರುವಂಥ ರಾಮನಿಗೆ ಅಷ್ಟು ಮಹತ್ವ ಇದೆ, ಅಷ್ಟು ಮಹಿಮೆ ಇದೆ, ಅಷ್ಟು ಶೃಂಗಾರ ಮಾಡ್ತಾರೆ ಅಂತಂದರೆ, ಇನ್ನು ಸತ್ಯುಗಿ ಲಕ್ಷ್ಮೀನಾರಾಯಣರಿಗೆ ಇನ್ನೆಂಗೆ ಮಾಡಲ್ಲ, 16 ಕಲಾ ಸಂಪೂರ್ಣರಿಗೆ ಇನ್ನೆಷ್ಟು ಮಾಡಲ್ಲ. ಬಾಬಾ ಹೇಳ್ತಾರೆ ಅಷ್ಟು ಸುಖಮಯ ಪ್ರಪಂಚಕ್ಕೆ ನೀವು ಲಾಯಕರಾಗ್ತೀರಾ. ಭಾರತ ಹೇ ಹಿ ಜಿಸ್ಮೆ राजा रानी दैवी संप्रदाय थे और कोई धर्म ऐसा नहीं है, बल राजाओं तो हुए परंतु डबल ताज नहीं. सतयुग में शुरू से ही राजाई चलती है, आदि सनातन डबल सिरताज देवी देवता धर्म. बाबा ಇವತ್ತು ಸ್ಪೆಷಲ್ ಆಗಿ ಹೇಳ್ತಾರೆ, आदि सनातन डबल सिरताज देवी देवता धर्म था. वहाँ धर्म कैसे स्थापना हुआ, यह सब बातें तुम बच्चे ही जानते. ತಂದೆ ಹೇಳ್ತಿದ್ದಾರೆ, ಭಾರತದಲ್ಲೇ ರಾಜ ರಾಣಿ ದೈವಿ ಸಂಪ್ರದಾಯಸ್ಥರಿದ್ದರು, ಈ ಥರ ಯಾವುದೇ ಧರ್ಮವಿರಲಿಲ್ಲ. ಬಲೆ ಇಲ್ಲೂ ಕೂಡ ರಾಜರಿರ್ತಾರೆ, ದ್ವಾಪರದಿಂದ ಕೂಡ ರಾಜರಿರ್ತಾರೆ, ಆದರೆ ಅವರಿಗೆ ಡಬಲ್ ಕಿರೀಟ ಇರುವುದಿಲ್ಲ. ಅದಕ್ಕೆ ಸತ್ಯುಗದಲ್ಲಿರುವಂಥವ್ರನ್ನು ಆದಿ ಸನಾತನ ಡಬಲ್ ಕಿರೀಟಧಾರಿ ದೇವಿ ದೇವತಾ ಧರ್ಮದವರು ಎಂದು ಹೇಳಲಾಗಿದೆ. वह धर्म कैसे स्थापन हुआ, यह सब बातें तुम ही जानते हो. शिव बाबा की मत से तुम दुख हरता सुख करता बनते हो. तुम्हारी धंधा ही यह है, सबका दुख हर कर दुख देना. दुख हर कर सुख देना. सबको सबका दुख हर कर सुख देना. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ನಾವು ಮಕ್ಕಳಿಗೆ ತಂದೆ ಶ್ರೀಮತ ಕೊಟ್ಟಿದ್ದಾರೆ, ಮಕ್ಕಳೇ ದುಃಖವನ್ನು ಕೊಡಬೇಡಿ, ಸುಖವನ್ನು ಕೊಡಿ ಅಂತ.
ಆಗಿರಿದ್ರೆ ನಮ್ಮ ಕರ್ತವ್ಯ ಕೂಡ ಏನಾಗಬೇಕು, ದುಃಖನೇ ದೂರ ಮಾಡಿ ಸುಖವನ್ನು ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಯಾರಿಗೂ ದುಃಖವನ್ನು ಕೊಡಬಾರ್ದು. ನಮ್ಮ ವ್ಯಾಪಾರ ಆಗ್ಬಿಡ್ಬೇಕಿದು. ಬಿಸ್ನೆಸ್ ಮಾಡುವಂಥವ್ರಿಗೆ ಹಗಲು ರಾತ್ರಿ ಅದೇ ಚಿಂತೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ನಮಗೂ ಕೂಡ ಇದೇ ವಿಚಾರ ನಡಿಬೇಕು. अगर तुम भी किसी को दुख देंगे तो कौन कहेंगे कि यह दुख हरता सुख करता की संतान है. ಬಾಬಾ ಹೇಳ್ತಾರೆ ಒಂದು ವೇಳೆ ನೀವು ಯಾರಿಗಾದ್ರೂ ದುಃಖವನ್ನು ಕೊಟ್ರಿ ಅಂತ ತಿಳ್ಕೊಂಡು, ನೀವೇ ಈ ಥರ ದುಃಖ ಕೊಟ್ರಿ, ಯಾರು ಹೇಳ್ತಾರೆ ನಿಮ್ಮನ್ನು ದುಃಖ ಅರ್ಥ ಸುಖ ಅರ್ಥನ ಸಂತಾನ ಇವರು ಅಂತ ಹೇಳ್ತಾರ? ರಾವಣನ ಮಕ್ಕಳಂತಾರೆ ಬಿಟ್ರೆ ತಂದೆ ಮಕ್ಕಳಂತ ಹೇಳುವುದಿಲ್ಲ. पहले मनसा में ख्यालत आते फिर एक्ट में आते हैं. तुम बच्चों को तो अति मीठी बनना है. ಅದಕ್ಕೆ ಬಾಬಾ ಹೇಳ್ತಾರೆ ಯಾವುದೇ ಕರ್ಮ ಮಾಡೋ ಮೊದಲು ಮನಸ್ಸಾದಲ್ಲಿ ವಿಚಾರ ನಡೆಯುತ್ತೆ, ಅಂದರೆ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತೆ. ಅದಕ್ಕೆ ಬಾಬಾ ಏನು ಮಾಡ್ತಾರೆ, ಫಸ್ಟೇ ಮನಸ್ಸಾದಲ್ಲೇ ವಿಚಾರದಲ್ಲೇ ಕಟ್ ಮಾಡಿಬಿಡಿ, ಆ ಥರ ವಿಚಾರ ಬಂದರೆ ಅಲ್ಲೇ ಸಮಾಪ್ತಿ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಮತ್ತೆ ಅದು ಕರ್ಮದಲ್ಲಿ ಬರೋದಿಲ್ಲ. ನೀವು ಮಕ್ಕಳು ಅತೀ ಮಧುರರಾಗಬೇಕು ಅಂತ ಹೇಳ್ತಾರೆ. ಹೆಂಗಾಗಬೇಕಂತೆ? ಅತೀ ಮಧುರ. भगवान पढ़ाते हैं तो जब तक चलना है तुम्हारी दैवी नहीं होगी तो मनुष्य तुम पर विश्वास कैसे करेंगे. ಬಾಬಾ ಹೇಳ್ತಾರೆ ಇಲ್ಲಿ ಭಗವಂತ ಬಂದು ಓದಿಸ್ತಾ ಇದ್ದಾರೆ ಅಂತ ನೀವು ಹೇಳ್ಕೊಂಡ್ರೆ ಸಾಕಾಗಲ್ಲ, ಆದರೆ ನಿಮ್ಮ ಚಲನೆ ದೈವಿ ಚಲನೆ ಆಗಿರಬೇಕು. ನಿಮ್ಮ ಚಲನೆ ದೈವಿ ಚಲನೆ ಇಲ್ಲ ಅಂತಂದ್ರೆ ಯಾರು ಹೇಳ್ತಾರೆ ನೀವು ದೇವತೆಗಳಾಗುವಿರಿ ಅಂತ? ಬಾಬಾ ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ ಇವತ್ತೆಲ್ಲ. ಯಾರು ಹೇಳ್ತಾರೆ ಹೇಳಿ ನಿಮ್ಮನ್ನು ದೇವತೆಗಳಾಗುವಂಥವ್ರು ಅಂತ? ಯಾರು ವಿಶ್ವಾಸನೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. गीता में भी लिखा हुआ है भगवान वाच मैं तुमको नर से नारायण बनाता हूँ, भगवान ज़रूर संगम पर होगा. भगवान वाच मैं तुमको राजयोग सिखाता हूँ तो ज़रूर पुरानी दुनिया का विनाश भी हुआ होगा. यह काम कोई कृष्ण का नहीं है. त्रिमूर्ति दिखाते हैं परंतु शिव को उड़ा दिया है. फिर कहते हैं ब्रह्मा को तो 3 मुख होता है, यह एक मुख वाला ब्रह्मा कहाँ से आया? अब मनुष्य को 3 मुख कैसे होंगे? बाप कहते हैं तुम मेरे समझू सयाने बच्चे हो, तुम ही विश्व पर मालिक करते थे. अब बाबा तुमको देही अभिमानी बना रहे हैं, अब अपने को आत्मा समझो. मुक्ति धाम से सबको अशरीरी बनाए भेज देते हैं. यहाँ आकर तुमने यह शरीर धारण किया, शरीर धारण करते करते तुमको देह अभिमान पक्का हो गया. अब तुम अपने को आत्मा समझो. ಭಗವಂತ ಸಂಗಮ ಯುಗದಲ್ಲೇ ಬರ್ತಾರೆ. ಗೀತೆಯಲ್ಲೂ ಕೂಡ ಬರೆಯಲಾಗಿದೆ ಭಗವಾನ್ ವಾಚ ನಾನು ನರನಿಂದ ನಾರಾಯಣ ಆಗಿ ಮಾಡುತ್ತೇನೆ ಅಂತ. ಆ ಮಾತನ್ನು ನಿಭಾಯಿಸಲು ತಂದೆ ಈ ಸಮಯದಲ್ಲಿ ಬಂದಿದ್ದಾರೆ. ಭಗವಾನ್ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೇನೆ, ಈ ಹಳೆಯ ಪ್ರಪಂಚದ ವಿನಾಶವನ್ನು ಮಾಡ್ತೇನೆ. ಈ ಕರ್ತವ್ಯ ಕೃಷ್ಣಂದಲ್ಲ, ತ್ರಿಮೂರ್ತಿ ಇದು ಅಂತ ಬಾಬಾ ಹೇಳ್ತಾರೆ. ತ್ರಿಮೂರ್ತಿಗಳ ಮೂಲಕ ತಂದೆ ಮಾಡಿಸ್ತಾರೆ, ಆದರೆ ಮಾಡಿಸುವಂಥ ತಂದೆಯ ಹೆಸರನ್ನೇ ತ್ರಿಮೂರ್ತಿಯ ಚಿತ್ರದಿಂದ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ತ್ರಿಮೂರ್ತಿಗಳನ್ನು ತೋರಿಸುವಾಗ ಎಲ್ಲೂ ಕೂಡ ಶಿವನನ್ನು ತೋರಿಸೋದಿಲ್ಲ ಹೊರಗಡೆ, ಆದರೆ ಬಾಬಾ ಹೇಳ್ತಾರೆ ಅವ್ರ ಮೂಲಕ ಕರ್ತವ್ಯವನ್ನು ಮಾಡಿಸುವಂಥವ್ರು ತಂದೆಯೇ ಅಲ್ವ. ಅಷ್ಟೇ ಅಲ್ಲದೆ ಈ ಬ್ರಹ್ಮನಿಗೂ ಕೂಡ ಎಷ್ಟು ತಲೆ ತೋರಿಸ್ಬಿಟ್ಟಿದ್ದಾರೆ? 3 ತಲೆ ತೋರಿಸಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಬೇಕಾದರೆ 6, 8 ಕೂಡ ತೋರಿಸ್ತಾರೆ, ಆದರೆ ಜಾಸ್ತಿ ಎಷ್ಟು ತೋರಿಸ್ತಾರೆ? 3 ಕಾಣಿಸುತ್ತೆ. ಅಂದರೆ ಬಾಬಾ ಹೇಳ್ತಾರೆ ಇಲ್ಲಿ 3 ತೋರಿಸ್ತಾರೆ. ಬಾಬಾ ಹೇಳ್ತಾರೆ ನಾವೇನಾದರೂ ಮನುಷ್ಯರಿಗೆ ಬ್ರಹ್ಮನಿಗೆ 1 ತಲೆ ಇದೆ ಅಂತ ಬ್ರಹ್ಮನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಒಂದು ತಲೆ ಇರೋ ಬ್ರಹ್ಮ ಎಲ್ಲಿಂದ ಬಂದ ಅಂತ ಕೇಳ್ತಾರೆ ನಮಗೆ. ಆದರೆ ಬಾಬಾ ಹೇಳ್ತಾರೆ ಯಾವುದೇ ಮನುಷ್ಯರಿಗೆ 3 ತಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ನೀವು ನನ್ನ ಬಹಳ ಬುದ್ಧಿವಂತರಾಗಿರುವಂಥ ಮಕ್ಕಳು, ಬಹಳ ತಿಳುವಳಿಕೆ ಉಳ್ಳಂಥ ಮಕ್ಕಳಲ್ವಾ, ಅರ್ಥ ಮಾಡ್ಕೊಳ್ಳಿ. ನೀವೇ ವಿಶ್ವದ ಮಾಲೀಕರಾಗಿದ್ರಿ, ನೀವೇ ವಿಶ್ವದ ಮಾಲೀಕರಾಗಿದ್ರಿ, ಆತ್ಮಾಭಿಮಾನಿ ಆಗಿದ್ರಿ. ಮತ್ತೆ ಬರ್ತಾ ಬರ್ತಾ ದೇಹಾಭಿಮಾನದಲ್ಲಿ ಬಂದ್ಬಿಟ್ರಿ. ಈಗ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ರೀತಿ ಹೇಳ್ಕೊಡ್ತಾರ ಟೀಚರ್ ಯಾರಾದರೂ? ನೀ ನನ್ನ ಫೇವ್ರೆಟ್ ಸ್ಟೂಡೆಂಟು, ಚೆನ್ನಾಗಿ ಓದು ಅಂತ
ಬಾಬಾ ಹೇಳ್ತಾರೆ ನೀವೆಲ್ಲರೂ ಕೂಡ ಬುದ್ಧಿವಂತ ಮಕ್ಕಳೇ, ಎಲ್ಲರೂ ಕೂಡ ಅರ್ಥ ಆಗುತ್ತೆ. ತಿಳ್ಕೊಳ್ಳಿ ಮಕ್ಕಳೇ, ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಮುಕ್ತಿಧಾಮದಿಂದ ಅಶರೀರಿಯಾಗೆ ಬಂದ್ರಿ, ನಾನು ಹಂಗೆ ಕಳಿಸ್ಕೊಟ್ಟೆ. ಇಲ್ಲಿಗೆ ಬಂದಮೇಲೆ ಶಿರೋನು ಧಾರಣೆ ಮಾಡಿ ಪಾತ್ರ ಮಾಡ್ತಾ ಮಾಡ್ತಾ ದೇಹ ಅಭಿಮಾನ ಅನ್ನೋದು ನಿಮಗೆ ಪಕ್ಕ ಆಗೋಯ್ತು ಅಂತ ಹೇಳ್ತದೆ. ಇವಾಗ ಏನಂತ ತಿಳ್ಕೋಬೇಕು? ನಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಮುಜ್ ಆತ್ಮನೇ 84 ಜನ್ಮ ಕಾ ಪಾಠ ಬಜಾಯ. ಆತ್ಮನಾಗಿರುವ ನಾನೇ 84 ಜನ್ಮದ ಪಾತ್ರವನ್ನು ಅಭಿನಯಿಸಿದೆ. ಅಭಿ ಯಹ ಅಂತಿಮ ಜನ್ಮ ಹೇ, ऐसे ऐसे अपने साथ बातें करो. ಇವಾಗ ಇದು ನಮ್ಮ ಅಂತಿಮ ಜನ್ಮವಾಗಿದೆ. ಈ ರೀತಿ ತಮ್ಮ ತಮ್ಮ ಜೊತೆಯಲ್ಲೇ ನೀವೇ ಮಾತನಾಡ್ತಾ ಇರಿ ಅಂತ ಹೇಳ್ತಾರೆ ಬಾಬಾ. ಆತ್ಮದ ವಿಚಾರ ತಗೊಂಡು ಎಷ್ಟು ಮಾತಾಡ್ಬೋದು, ಸೃಷ್ಟಿಯ ವಿಚಾರ ಅನ್ಕೊಂಡು ಎಷ್ಟು ಮಾತಾಡ್ಬೋದು. ಬಾಬಾ ಹೇಳ್ತಾರೆ ನಿಮ್ಮೊಂದಿಗೆ ನೀವೇ ಮಾತನಾಡ್ತಾ ಇರಿ. ಬಾಪ್ ಕೇತೆ ಹೇ ಅಭಿ ತುಮ್ ದೇಹಿ ಅಭಿಮಾನಿ, ಅಭಿ ತುಮ್ ದೇಹಿ ಅಭಿಮಾನಿ ಬನೋ, ವಾಪಸ್ ಲೌಟ್ನಾ ಹೇ ಫಿರ್ ಸ್ವರ್ಗ ಮೇ ಜಾನಾ ಹೇ. ಇಲ್ಲಿವರು ಮುದ್ದಾಗಿ ಬಾಬಾ ತಿಳಿಸಿದ್ರು. ಇವಾಗ ಹೇಳ್ತಿದ್ದಾರೆ, ಇವಾಗ ನೀವು ದೇಹಿ ಅಭಿಮಾನಿಗಳಾಗಿ ವಾಪಸ್ ಹೋಗ್ಬೇಕು, ಸ್ವರ್ಗಕ್ಕೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಟೈಮ್ ಆದರೆ ಹೇಳ್ತಾರಲ್ವ, ಜಲ್ದಿ ಬನ್ನಿ ಇವಾಗ ಟೈಮ್ ಆಯಿತು ಹೋಗಬೇಕು ಅಂತ ಬಾಬಾ ಇವಾಗ ನಮ್ಮನ್ನು ಕರೀತಾ ಇದ್ದಾರೆ. ಮುಂದೆ ಹೋಗೋದೆ ಇವಾಗ. ಅದಕ್ಕೋಸ್ಕರ ಬಾಬಾ ಕರೀತಾ ಇದ್ದಾರೆ, ಬನ್ನಿ ಸಮಯ ಮುಗೀತು, ಆಯ್ತು ಇವಾಗ ಹೋಗೋಣ ಮನೆಗೆ, ಮತ್ತೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸ್ಕೊಡ್ತೀನಿ ಅಂತ. ಅಭಿ ತೋ ಮೇರೆ ದ್ವಾರ ಸ್ವರ್ಗ ಕಿ ಬಾದ್ಶಾಹಿ ಲೇನೆ ಕಿ ಮೆಹನತ್ ಕರ್. ಇವಾಗ ನೀವು ನನ್ನಿಂದ ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳಲು ಸ್ವಲ್ಪ ಪರಿಶ್ರಮವನ್ನು ಮಾಡಿ. ಬಾಪ್ ಕೋ ತುಮ್ ಭೂಲ್ ಜಾತೆ ಹೋ ತೋ ಖುಷಿ ಕಾ ಪಾರಾ ನಹೀ ಚढ़ता है. ಶಾಸ್ತ್ರ में कितनी भारी भूल कर दी है. शिव बाबा को ही बुढ़ा दिया है. पूजा करते भी कह देते नाम रूप से न्याರ. ನೀವು ಶಿವಬಾಬರನ್ನೇ ಮರ್ತೋಗಿದ್ರಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಖುಷಿನೇ ಇರಲ್ಲ ಅಂತ ಬಾಬಾ ಹೇಳ್ತಾರೆ. ಖುಷಿಯ ಪಾದರಸವೇ ಏರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಸದಾ ತಂದೆ ನೆನಪಿನಲ್ಲಿರಬೇಕು. ಶಾಸ್ತ್ರ ಬಲೆ ಎಷ್ಟೊಂದು ಭಾರಿಯಾಗಿ ಬರೆದಿದ್ದಾರೆ, ಆದರೆ ಎಲ್ಲವೂ ಕೂಡ ತಪ್ಪಾಗಿ ಬರೆದ್ಬಿಟ್ಟಿದ್ದಾರೆ. ಶಿವಬಾಬರ ಹೆಸರನ್ನೇ ಅಲ್ಲಿ ಎಗರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಚೈತನ್ಯನ್ನೇ ಎಗರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾಮ ರೂಪ ಭಗವಂತನಿಗಿಲ್ಲ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಕಡೆ ಪೂಜೆನೂ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ನಾಮರೂಪ ಅಲ್ಲಿಂದರೆ ಪೂಜೆ ಹೆಂಗೆ ಮಾಡ್ತಾ ಇದ್ದೀರಿ ಅಲ್ವಾ? ಒಂದು ರೂಪ ಕೊಟ್ಟೆ ತಾನೇ ಪೂಜೆ ಮಾಡೋದು. ಬಾಬಾ ಹೇಳ್ತಿದ್ದಾರೆ ಇದನ್ನು ಎಷ್ಟು ತಪ್ಪನ್ನು ಮಾಡಿಬಿಟ್ಟಿದ್ದೀರಾ. ಅರೆ ತಬ್ ಪೂಜಾ ಕಿಸ್ಕಿ ಕರ್ತೆ ಹೋ. ಬಾಬಾ ಕೇಳ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ರು ಕೂಡ ನಾಮರೂಪದಿಂದ ಭಿನ್ನ ಅಂತ ಹೇಳ್ಬಿಟ್ರೆ ಇನ್ನು ಯಾರ್ದು ನೀವು ಪೂಜೆ ಮಾಡ್ತಾ ಇರೋದು ಅಂತ ಕೇಳ್ತಿದ್ದಾರೆ ಬಾಬಾ. ನನಗೆ ರೂಪ ಇಲ್ಲ, ಮತ್ತು ರೂಪ ಇರುವಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಕಿಸ್ಕೋ ಕರ್ತೆ ಹೋ, ನೀವು ಯಾರನ್ನು ನೆನಪು ಮಾಡ್ತಾ ಇದ್ದೀರಾ? ನಾಮ ರೂಪ ಇಲ್ಲ ಅಂತಂದ್ರೆ ಯಾವ ರೀತಿ ಸೃಷ್ಟೀಕರಣೆ ಮಾಡ್ಕೊಂಡು ಯಾವ ರೀತಿ ನೆನಪು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. कहते भी है आत्मा भ्रुकुटी के बीच में रहती है, परंतु आत्मा किसी की संतान है ना, यह भी नहीं जानते हैं. मैं आत्मा भ्रुकुटी के बीच में रह यह शरीर द्वारा पाठ बजाता हूँ. इस पुतले को नचाता हूँ. कठपुतलियों का डांस होता है ना, वह दूसरे आदमी पे डांस कराते हैं. पहले पहले तो देही अभिमानी बनना है और बाप जो कुछ समझाते उसको धारणा करना है. ಭಕ್ತಿಯಲ್ಲೂ ಹೇಳಲಾಗುತ್ತೆ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಆತ್ಮ ಎನ್ನುವುದು ಭ್ರುಕುಟಿಯ ಮಧ್ಯದ ನಕ್ಷತ್ರದ ಸಮಾನವಾಗಿ ಹೊಳಿತಾ ಇದೆ. ಇದೇ ಈ ಶರೀರದ ಮೂಲಕ ಪಾತ್ರವನ್ನು ಮಾಡಿಸುತ್ತದೆ ಅಂತ ಹೇಳ್ತಿದ್ದಾರೆ. ಹೇಗೆ ಗೊಂಬೆಗಳ ಆಟದಲ್ಲಿ ಒಂದು ವ್ಯಕ್ತಿ ಹಿಂದೆ ನಿಂತು ಕೈಗಳಿಗೆ ದಾರ ಇಟ್ಕೊಂಡಿರ್ತಾನಲ್ಲ, ಆ ಗೊಂಬೆಯನ್ನು ಹೆಂಗೆ ಆಡಿಸ್ಬೇಕಂದ್ರೆ ಆ ಮನುಷ್ಯ ಹೆಂಗೆ ಆಡಿಸ್ತಾನೋ ಆ ಗೊಂಬೆ ಹಂಗೆ ಆಡುತ್ತೆ. ಬಾಬಾ ಹೇಳ್ತಾರೆ ಇದು ಕೂಡ ಏನಾಗಿದೆ, ದೇಹ ನಿಮಗೊಂದು ಗೊಂಬೆ ಆಗಿದೆ. ಹೆಂಗೆ ಬೇಕೋ ಅದನ್ನು ನೀವು ಆಟ ಆಡಿಸ್ಬೋದು. ಆದರೆ ಆಟ ಆಡ್ತಾ ಇರೋದು ಈ ದೇಹ ಅಲ್ಲ, ಆಟ ಆಡಿಸ್ತಾ ಇರೋದು ಆತ್ಮ, ಅಂದರೆ ಪಾತ್ರ ಮಾಡ್ತಾ ಇರೋದು ಆತ್ಮ ಎನ್ನುವ ಸ್ಮೃತಿ ಇರಲಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಅದಕ್ಕೆ ಮೊಟ್ಟ ಮೊದಲು ನೀವು ದೇಹಿ ಅಭಿಮಾನಿಗಳಾಗಿ,
ಹಾಗೂ ತಂದೆ ಏನನ್ನು ತಿಳಿಸ್ತಾರೋ ಅದನ್ನು ಧಾರಣೆ ಮಾಡ್ತಾ ಹೋಗಿ. प्रदर्शनी में पहले पहले तो बाप का परिचय समझाना है कि यह सबका बाबा है, वह निराकार, दूसरा साकार प्रजापिता, दो बाबा ये है. ಪ್ರದರ್ಶನಿಯಲ್ಲೂ ಕೂಡ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ. ನಮ್ಗೆ ಎಷ್ಟು ತಂದೆಗಳಿದ್ದಾರೆ ಅಂತ ಹೇಳಬೇಕು? 2 ತಂದೆ. ಏಕೆಂದರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅವರಿಗೆ ಬ್ರಹ್ಮಬಾಬರ ಬಗ್ಗೆ ಸಂಪೂರ್ಣ ಪರಿಚಯ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಏನು ಹೇಳಬೇಕು? 2 ತಂದೆ ಅಂತ ಪರಿಚಯ ಕೊಡಿ. ಒಬ್ಬರು ನಿರಾಕಾರ ತಂದೆ, ಇನ್ನೊಬ್ಬರು ಸಾಕಾರ ಪ್ರಜಾಪಿತ ತಂದೆ. ನೋಡಿ, ಇವಾಗಲೂ ಕೂಡ 3 ತಂದೆಗಳ ಬಗ್ಗೆ ಬಾಬಾನೇ ಹೇಳ್ತಾರೆ. ಬ್ರಹ್ಮಬಾಬವ್ರ ಬಗ್ಗೆ ಕೂಡ ಅರ್ಥ ಮಾಡಿಸಿದ್ರು. ಆದರೆ ಸ್ಪಷ್ಟವಾಗಿ ಈಸಿಯಾಗಿ ಹೇಳ್ಬೇಕಂದ್ರೆ 2 ತಂದೆಗಳಂದರೆ ಇನ್ನೂ ಸ್ಪಷ್ಟವಾಗಿ ಅವರಿಗೆ ಅರ್ಥ ಆಗುತ್ತೆ. ಆನಂತರ ಬ್ರಹ್ಮನ ಮೂಲಕ ನಾವು ಜ್ಞಾನವನ್ನು ಪಡೆದಿರುವಂಥ ಕಾರಣ, ಸಂತಾನರಾಗಿರುವಂಥ ಕಾರಣ ಇವರು ಸಹ ನಮ್ಮ ತಂದೆಯಾಗಿದ್ದಾರೆ. ನೋಡಿ, ಮಕ್ಕಳು ಯಾರಾದರೂ ಬೇರೆಯವ್ರ ಹತ್ರ ಬೆಳೆದಿದ್ದಾರೆ ಅಂತಂದರೆ ಯಾರು ಬೆಳೆಸಿರ್ತಾರೋ ಅವರನ್ನು ತಾಯಿ ಅಂತಲೇ ಕರೀತಾರೆ ಅಲ್ವಾ? ಬಾಬಾ ಹೇಳ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇ. ಶಿವಬಾಬರಿ ಬಲೆ ನಮಗೆ ಜನ್ಮ ಕೊಟ್ಟಿರುವಂಥ ಮೂಲ ತಂದೆ ಆಗಿರುವುದರ ಪಾಲನೆ ಇವ್ರ ಮೂಲಕನೂ ಕೂಡ ಸಿಗುವಂಥ ಕಾರಣ ಬಾಬಾ ಹೇಳ್ತಾರೆ ಇವರು ಕೂಡ ನಿಮ್ಮ ತಂದೆ ಆಗಿದ್ದಾರೆ ಅಂತ ಹೇಳ್ತಾರೆ. ತುಮ್ ಜಾನ್ತೆ ಹೋ ಲೌಕಿಕ ಬಾಪ್ ಭಿ ಹೈ, ಪಾರಲೌಕಿಕ ಬಾಪ್ ಭಿ ಹೈ. ನಿಮ್ಗೆ ಗೊತ್ತಿದೆ, ಲೌಕಿಕ ತಂದೆಯೂ ಕೂಡ ಇದ್ದಾರೆ, ಪಾರಲೌಕಿಕ ತಂದೆಯೂ ಕೂಡ ಇದ್ದಾರೆ. ವಾ ಹದ್ ಕಾ ಔರ್ ಯಹ ಬೇಹದ್ ಕಾ. ಹೊರಗಡೆ ಇರುವಂಥ ತಂದೆ ಹದ್ದಿನ ತಂದೆ, ಆದರೆ ಇವರು ಬೇಹದ್ದಿನ ತಂದೆ ಅಂತ ಹೇಳ್ತಾರೆ ಬಾಪ್. ಇವ್ರಿಗೆ ಎಷ್ಟು ಜನ ಮಕ್ಕಳು? ವಿಶ್ವದಲ್ಲಿರುವಂಥವ್ರು ಎಲ್ಲರೂ ಕೂಡ ಇವರು ಮಕ್ಕಳೇ ಅಲ್ವಾ? ಅವು ನೈ ರಚನಾ ರಚನೆ. ಇವಾಗ ಇವರು ಹೊಸ ರಚನೆಯನ್ನು ರಚಿಸ್ತಾ ಇದ್ದಾರೆ. ಹಮ್ ಸ್ವರ್ಗ ಬಾಪ್ ಸೆ ಹಿ ಲೇತೆ, हम वर्षा शिव बाबा से ही लेते हैं. ऐसी ऐसी बातें अपने साथ करके पक्का कर देना चाहिए. देही अभिमानी बनना है. ಶಿವ ಬಾಬಾವರಿಂದ ಇವಾಗ ನಾನು ಆಸ್ತಿ ತೆಗೆದುಕೊಳ್ತಾ ಇದ್ದೀನಿ, ಹೊಸ ರಚನೆಯಾಗಿದೆ ಇದು, ಈ ರೀತಿ ಅನೇಕ ವಿಚಾರಗಳನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ರೀತಿ ಅನೇಕ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ನೀವು ಪಕ್ಕಾ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ದೇಹಿ ಅಭಿಮಾನಿಗಳಾಗಬೇಕು. हम शिव बाबा के पास पढ़ने जाते हैं, परमपिता परमात्मा निराकार. ನಾವಿವಾಗ ಶಿವಬಾಬರ ಹತ್ರ ಓದಲಿಕ್ಕೆ ಬರ್ತಾ ಇದ್ವಿ. ಇಲ್ಲಿ ನಿರಾಕಾರ ಪರಮಪಿತ ಪರಮಾತ್ಮ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. साकार प्रजापिता ब्रह्मा, तुम हो प्रजापिता ब्रह्मा के मुख वंशावली ब्राह्मण. तुमको ब्रह्मा ने अडॉप्ट किया है, तुम हो गए नई रचना ब्राह्मण. वह है पुराने जिस्मानी ब्राह्मण, वह जिस्मानी यात्रा करते हैं, तुम रूहानी. ಸಾಕಾರದಲ್ಲೂ ಪ್ರಜಾಪಿತ ಬ್ರಹ್ಮ ಇದ್ದಾರೆ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರಿ. ನಿಮ್ಮನ್ನು ಬ್ರಹ್ಮನ ಮೂಲಕ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ತಂದೆ, ದತ್ತಕ್ಕೆ ತೆಗೆದುಕೊಂಡಿದ್ದಾರೆ. ನೀವೀಗ ಬ್ರಾಹ್ಮಣರಾಗ್ಬಿಟ್ಟಿದ್ದೀರಿ. ಹೊರಗಡೆ ಶಾರೀರಿಕ ಯಾತ್ರೆಯನ್ನು ಮಾಡ್ತಾರೆ, ಸ್ಥೂಲ ಯಾತ್ರೆಯನ್ನು ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ನೀವು ಆತ್ಮಿಕ ಯಾತ್ರೆಯನ್ನು ಮಾಡುತ್ತಿದ್ದೀರಿ. ತುಮ್ ಬಚ್ಚೆ ಅಭಿ ಶ್ರೇಷ್ಠ ಬನ್ ರಹೇ ಹೋ. ಈ ಮಕ್ಕಳೀಗ ಶ್ರೇಷ್ಠರಾಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳಾಗಿ ಆಗ್ತಾ ಇದ್ದೀರಿ. यह है ही ईश्वरी मिशनरी भ्रष्टाचारी से श्रेष्ठाचारी बनने की. मनुष्य तो बना ना सके, वास्तव में सच्ची सच्ची समाचार समिति तुम्हारी है. तुम्हारा लीडर देखो कौन है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಯಾವುದೇ ಮನುಷ್ಯರು ಭ್ರಷ್ಟಾಚಾರದ ಶ್ರೇಷ್ಠಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರಿ ಮಿಷನರಿ ಈಶ್ವರ ಸಂಸ್ಥೆ ಒಂದು ಮಾತ್ರ ಹೀಗೆ ಮಾಡಲು ಸಾಧ್ಯ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಸತ್ಯ ಸತ್ಯ ಸಮಾಚಾರವನ್ನು ತಿಳಿಸುವಂತಹ ಕಮಿಟಿ ಅಂತ ಮಾಡ್ತಾರಲ್ವ, ಆ ಸಭೆ ಏನಿದೆ ಇದು ನಿಮ್ಮದು ಮಾತ್ರ. ಇದರ ಲೀಡರು ಕೂಡ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಯಾರು ನಮ್ಮೆಲ್ಲರ ಲೀಡರು? ಬ್ರಹ್ಮ ಬಾಬಾ ಅಲ್ವಾ. ಕಮಿಟಿ ಲೀಡರ್ ಯಾರು? ಬ್ರಹ್ಮ ಬಾಬಾ. बाप कहते मैं फिर से राज्यों सिखलाने आया हूँ. यह वही संगम युग है. अभी मनुष्य से देवता बनाता हूँ. तुम जानते हो हम शूद्र से अभी ब्राह्मण बन रहे हैं. ब्राह्मणों की ही चोटी है, ब्रह्मा भी चोटी है. ब्रह्मा में जो प्रवेश करते हैं उनको इन आँखों से देख नहीं सकते हैं, बाकी तो सबको देखते हैं, बुद्धि से जानते हैं. निराकार बाप हमको पढ़ाते हैं.
ಬ್ರಹ್ಮ ಕೋ ತೋ ಬ್ರಾಹ್ಮಣ್ ಯಹಿ ಚಾಹಿಯೇನಾ. ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರಿಂದ ದೇವತೆಗಳಾಗಿ ನಾನೇ ನಿಮ್ಮನ್ನು ಮಾಡ್ತೇನೆ, ಅದಕ್ಕೋಸ್ಕರ ರಾಜ್ಯವನ್ನು ಕಲಿಸ್ಕೊಡಲು ಯಾವ ಯುಗದಲ್ಲಿ ಬರ್ತೇನೆ? ಸಂಗಮ ಯುಗದಲ್ಲಿ ಬರುತ್ತೇನೆ. ಶೂದ್ರರಿಂದ ಬ್ರಾಹ್ಮಣರಾಗಿ ನಾನೇ ಮಾಡ್ತೇನೆ ಅಂತ ಹೇಳ್ತಾರೆ. ಬ್ರಾಹ್ಮಣರೇ ಉನ್ನತ, ಅದಕ್ಕೆ ಏನು ತೋರಿಸ್ತಾರೆ? ಬ್ರಾಹ್ಮಣರಿಗೆ ಜುಟ್ಟನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮನಿಗೂ ಜುಟ್ಟು ತೋರಿಸ್ತಾರೆ. ಬ್ರಹ್ಮನೇ ಪ್ರವೇಶ, ಬ್ರಹ್ಮನಲ್ಲಿ ಯಾರು ಪ್ರವೇಶರಾಗ್ತಾರೋ ಅವ್ರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಯಾರವರು? ನಿರಾಕಾರ ಶಿವ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಬಾಕಿ ನಿಮ್ಮೆಲ್ಲರೂ ಕೂಡ ಅರ್ಥ ಮಾಡಿಸಲು ನಾನೇ ಬರ್ತೇನೆ. ಬ್ರಹ್ಮನಿಂದನೇ ಬ್ರಾಹ್ಮಣರು ನೀವಾಗಿದ್ದೀರಿ. ಸೂಕ್ಷ್ಮ ತನ್ಮೆ ಹೋನಾ ಸಖ್ಯ. ಬ್ರಾಹ್ಮಣರಿಗೆ ಬ್ರಹ್ಮ ಇಲ್ಲೇ ಬೇಕಲ್ವಾ? ಬಾಬಾ ಹೇಳ್ತಿದ್ದಾರೆ, ಈ ಬ್ರಹ್ಮ ಸೂಕ್ಷ್ಮದಲ್ಲಿ ಕೂತ್ಕೊಂಡ್ರೇನು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಡಾಪ್ಟ್ ಕರ್ತೆ ಹೇ ವ್ಯಕ್ತ ಬ್ರಹ್ಮ ಸ್ವ ಅವ್ಯಕ್ತ ಬಂತ ಹೇ. ನಿಮ್ಮೆಲ್ಲರನ್ನು ಕೂಡ ದತ್ತಕ ತೆಗೆದುಕೊಳ್ಳಲಾಗುತ್ತೆ. ಸಾಕಾರ ವ್ಯಕ್ತ ಬ್ರಹ್ಮನಿಂದನೇ ಅವರು ಅವ್ಯಕ್ತ ಆಗ್ತಾರೆ. ಅದರಿಂದ ವ್ಯಕ್ತ ಬ್ರಹ್ಮ ಇದ್ದಾಗೆ ನಿಮ್ಮೆಲ್ಲರನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. या बड़ी समझने की बातें पहले लक्ष्य को समझ लिया, फिर बल कहाँ भी बैठे पढ़ सकते हैं. मुरली रोजाना पढ़नी या सुननी है. एक दिन भी मिस होने से बड़ा घाटा पड़ जाता है, क्योंकि पॉइंट्स बड़े गुह्य हीरे रतन निकलते हैं. कितने फर्स्ट क्लास रतन निकालते हो और मिस किया तो घाटा पड़ जाएगा. रेगुलर स्टूडेंट बने एक्यूरेट होते हैं. ಬಾಬಾ ಹೇಳ್ತಾರೆ, ಪ್ರತಿದಿನ ಮುಖ್ಯ ಮುರಳಿಯನ್ನು ಓದಲೇಬೇಕು ಅಂತ ಹೇಳ್ತಾರೆ. ನಿಮ್ಮ ಲಕ್ಷ್ಯವನ್ನು ಎದುರುಗಡೆ ಇಟ್ಕೊಳ್ಳಿ, ಹಾಗೂ ಮುರಳಿಯನ್ನು ಓದ್ತಾ ಇರಿ. ಒಂದು ದಿನವೂ ಕೂಡ ಮುರಳಿ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಏಕೆಂದರೆ ಒಂದು ದಿನ ಈ ತಂದೆ ತಿಳಿಸುವಂಥ ಮಹಾವಾಕ್ಯವನ್ನು ನಾವು ಕೇಳಿಲ್ಲ ಅಂತಂದರೆ ನಮಗೆ ತುಂಬ ನಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ದಿನ ಅಂಗಡಿ ತೆಗ್ದಿಲ್ಲ ಅಂದ್ರೆ ಅಯ್ಯೋ ನಂಗೆ ತುಂಬ ನಷ್ಟ ಆಗೋಯ್ತು ಅಂತ ಎಷ್ಟು ಚಿಂತೆ ಪಡ್ತಾರೆ ವ್ಯಾಪಾರಸ್ಥರು. ಬಾಬಾ ಹೇಳ್ತಾರೆ, ನಿಮ್ಗೆ ಎಷ್ಟು ವಿಶೇಷ ರತ್ನ ಸಿಗ್ತಾ ಇದೆ. ಈ ರತ್ನಗಳಿಗೆ ನೀವು ಒಂದು ದಿನ ಕ್ಲಾಸಿಗೆ ಬಂದಿಲ್ಲ, ಒಂದಿನ ನೀವು ಕ್ಲಾಸ್ ಮಿಸ್ ಮಾಡಿದ್ರಿ ಅಂತಂದರೆ ನಷ್ಟ. ಅದಕ್ಕೆ ಮುರಳಿ ಏನಾದರೂ ಮಾಡಿ ಪ್ರತಿದಿನ ಓದಲೇಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ತುಂಬ ಗುಹ್ಯವಾಗಿರೋ ಪಾಯಿಂಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ರೇ ತುಂಬ ಆ್ಯಕ್ಯುರೇಟ್ ಆಗಿರ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. अच्छी रीति पुरुषार्थ नहीं करेंगे तो ऊंच पद पा नहीं सकेंगे, या तो बहुत ऊंची पढ़ाई है. ಚೆನ್ನಾಗಿ ಪುರುಷಾರ್ಥ ಮಾಡಲಿಲ್ಲ ಅಂತಂದರೆ ಉನ್ನತ ಪದವಿ ಸಿಗುವುದಿಲ್ಲ. ಇದು ಬಹಳ ಉನ್ನತ ಪದವಿ ಸಿಗುವ ವಿದ್ಯೆಯಾಗಿದೆ ಅಂತ ಹೇಳ್ತಿದ್ದಾರೆ. सरस्वती को भी दिखाते हैं ना, तो ऐसा भी है कृष्ण को भी मुरली दिखाते हैं. वास्तव में कृष्ण को भी या भूल से दे दी है. ಬಾಬಾ ಹೇಳ್ತಿದ್ದಾರೆ, ಸರಸ್ವತಿಗೂ ಕೂಡ ಒಂದು ಧ್ವನಿಯನ್ನು ತಿಳಿಸುವಂಥ ವೀಣೆಯನ್ನು ತೋರಿಸ್ತಾರೆ, ಕೃಷ್ಣನಿಗೂ ಮುರಳಿ ತೋರಿಸ್ತಾರೆ. ಸರಸ್ವತಿಗೆ ವೀಣೆ ತೋರಿಸಿದ್ದು ಸರಿ, ಕೃಷ್ಣನಿಗೆ ಮುರಳಿ ತೋರಿಸಿದ್ದು ತಪ್ಪು ಅಂತ ಹೇಳ್ತಿದ್ದಾರೆ ಬಾಬಾ. ಕೃಷ್ಣ ಬಂದು ಮುರಳಿ ಹೇಳೋಣ ತೋರಿಸ್ಬಿಟ್ಟು ಬಾಬಾ ಹೇಳ್ತಾರೆ, ಕೃಷ್ಣನಿಗೆ ಮುರಳಿ ತೋರಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮುರಳಿ ಶಿವಬಾಬಾವರು ನುಡಿಸುವುದು. ಕೃಷ್ಣ ಕೂಡ ಯಾರು ಅಲ್ಲಿ ಕುತ್ಕೊಂಡು ಬೋಧನೆ ಮಾಡೋದಿಲ್ಲ, ಕೃಷ್ಣನೇ ಬಂದು ಕಲಿತಾನಲ್ಲ ಒಬ್ಬರಿಂದ ಸತ್ಯುಗದಲ್ಲೂ ಕೂಡ. ಆದ್ದರಿಂದ ಅವ್ರು ಯಾರಿಗೂ ಕೂಡ ಅಲ್ಲಿ ತಿಳಿಸುವುದಿಲ್ಲ. ವಾಸ್ತವದಲ್ಲಿ ಕೃಷ್ಣನಿದು ತಪ್ಪಾಗಿದೆ. ಯಾತೋ ಹೇಗೆ ಬ್ರಹ್ಮಾಕ, ಬ್ರಹ್ಮನಿಗೆ ತೋರಿಸ್ಬೋದು ಆದರೆ ಕೃಷ್ಣನಿಗಲ್ಲ. ತುಮ್ ಜಾನ್ತೆ ಹೋ ಯಾ ಶಿವ ಬಾಬಾ ಕಾ ಮುಖ ಹೇ. ಯಾಕೆಂದರೆ ಶಿವಬಾಬಾ ಅವರ ಮುಖವೇ ಯಾವುದು? ಬ್ರಹ್ಮ. ಕೃಷ್ಣ ಕಾ ಅವ್ರ ಸರಸ್ವತಿ ಕಾ ತೋ ಕೋಯಿ ಕನೆಕ್ಷನ್ ನಹಿ. ಇಲ್ಲಿ ಬಾಬಾ ಹೇಳ್ತಾರೆ ಸರಸ್ವತಿದು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಸರಸ್ವತಿಗೂ ಕನೆಕ್ಷನ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. सरस्वती का और कृष्ण का तो कोई भी कनेक्शन नहीं, सारी ಮುಂಜ್ ಕರ್ದಿ है ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಬ್ರಹ್ಮನ ಮುಖವನ್ನೇ ನಾನು ಆರಿಸ್ಕೊಂಡಿದ್ದೀನಿ, ನಾನು ಇವರ ಮಾಧ್ಯಮದಿಂದಲೇ ಬಂದು ಮುರಳಿಯನ್ನು ನುಡಿಸ್ತೇನೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಆದರೆ ಅದರ ಬದಲಾಗಿ ಎಷ್ಟೊಂದು ಮಾತುಗಳನ್ನು ತಪ್ಪಾಗಿ ಬರೆದ್ಬಿಟ್ಟಿದ್ದಾರೆ. ಬಾಬಾ ನಮಸ್ತೆ ಹೇಳೋಣ.
मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, मैं आत्मा इस शरीर रूपी पुतले को नचा रही हूँ। मैं आत्मा इस शरीर रूपी पुतले को नचा रही हूँ। मैं इससे अलग हूँ। ऐसा अभ्यास करते करते देही अभिमानी बनना है। नानु आत्मा ಈ ಶರೀರ ರೂಪಿ ಗೊಂಬೆಯನ್ನು ಆಡಿಸುತ್ತಿದ್ದೇನೆ. ನಾನು ಆತ್ಮ ಈ ಶರೀರ ರೂಪಿ ಗೊಂಬೆಯನ್ನು ಆಡಿಸುತ್ತಿದ್ದೇನೆ. ನಾನು ಇದರಿಂದ ಭಿನ್ನವಾಗಿದ್ದೇನೆ. ನಾನು ಇದರಿಂದ ಭಿನ್ನಾಗಿದ್ದೇನೆ. ಈ ಅಭ್ಯಾಸವನ್ನು ಮಾಡುತ್ತಾ ಮಾಡುತ್ತಾ ದೇಹಿ ಅಭಿಮಾನಿಯರಾಗಿ ಅಂತ ಹೇಳ್ತಾರೆ. सेकेंड पॉइंट, मुरली कभी भी मिस नहीं करनी है, रेगुलर बनना है. मुरली कभी भी मिस नहीं करनी है, रेगुलर बनना है. मुरली ಎಂದಿಗೂ ಮಿಸ್ ಮಾಡಬಾರದು, ರೆಗ್ಯುಲರ್ ಆಗಿರಬೇಕು. पढ़ाई में बहुत बहुत एक्यूरेट रहना है. ವಿದ್ಯೆಯಲ್ಲಿ ಬಹಳ ಬಹಳ ಆಕ್ಯುರೇಟ್ ಆಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. वरदान, माया और प्रकृति की हलचल से सदा सेफ रहने वाले दिलाराम के दिल तख्त शीन भव. प्रकृति और माया की हलचल से सदा सेफ रहने वाले दिलाराम के दिल तख्त शीन भव. माया ಹಾಗೂ ಪ್ರಕೃತಿಯ ಏರುಪೇರಿನಿಂದ ಸದಾ ಸುರಕ್ಷಿತರಾಗಿರುವಂತಹ ಹೃದಯ ರಾಮನ ಹೃದಯ ಸಿಂಹಾಸನಧಾರಿ ಭವ. ಮಾಯಾ ಹಾಗೂ ಪ್ರಕೃತಿಯ ಏರುಪೇರಿನಿಂದ ಸದಾ ಸುರಕ್ಷಿತರಾಗಿರುವ ಹೃದಯ ರಾಮನ ಹೃದಯ ಸಿಂಹಾಸನಧಾರಿ ಭವ. ಸ್ಪಷ್ಟೀಕರಣ, ಸದಾ ಸೇಫ್ रहने का स्थान, ಸದಾ ಸೇಫ್ ಆಗಿರೋ ಸ್ಥಾನ ಯಾವುದು ನಮಗೆ? ದಿಲಾರಾಮ್ ಬಾಕಿ ದಿಲ್ ತಖ್ತ್, हृदय राम ತಂದೆಯ हृदय सिंहासन. सदा इसी स्मृति में रहो कि हमारा ही यह श्रेष्ठ भाग्य है जो भगवान के दिल तख्त शीन बन गए. जो परमात्मा दिल में समाया हुआ अथवा दिल तख्त शीन है वह सदा सेफ है. माया व प्रकृति के तूफान उसे हिला नहीं सकती. ऐसे अचल रहने वालों का यादगार अचल घर है, चंचल घर नहीं. इसलिए स्मृति रहे कि हम अनेक बार अचल है और अभी भी अचल है. ಪರಮಾತ್ಮನ ಹೃದಯದಲ್ಲಿ ನಾವು ಸಮಾವೇಶವಾಗಿದ್ದೀವಿ ಅಥವಾ ಹೃದಯ ಸಿಂಹಾಸನಧಾರಿಯಾಗಿದ್ದೀವಿ. ಅದರಿಂದ ಸದಾ ನಾವು ಸೇಫ್. ಮಾಯಾ ಅಥವಾ ಪ್ರಕೃತಿಯ ತೂಫಾನ್ ನಮ್ಮನ್ನು ಕದಲಿಸಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮ ನೆನಪಾರ್ಥವಾಗಿ ಅಚಲರು ಅಂತ ಹೇಳಲಾಗಿದೆ. ಬಾಬಾ ಹೇಳ್ತಾರೆ ಚಂಚಲವಾಗಿರುವಂಥವರು ಅಲ್ಲ. ಆದ್ದರಿಂದ ಸ್ಮೃತಿ ಇರಲಿ, ಅನೇಕ ಬಾರಿ ನಾವು ಅಚಲವಾಗಿದ್ವಿ, ಇವಾಗ ಹೆಂಗಿರ್ತೀವಿ? ಅಚಲವಾಗೇ ಇರ್ತೀವಿ ಅಂತ. स्लोगन, ज्ञान स्वरूप प्रेम स्वरूप बनना ही शिक्षाओं को स्वरूप में लाना है. ಜ್ಞಾನ ಸ್ವರೂಪ ಪ್ರೇಮ ಸ್ವರೂಪ ಆಗುವುದೇ
ಶಿಕ್ಷಣಗಳ ಸ್ವರೂಪರಾಗುವುದಾಗಿದೆ ಅಂತ ಹೇಳ್ತಾರೆ. ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ ಆಗುವುದೇ ಶಿಕ್ಷಣಗಳ ಸ್ವರೂಪವಾಗಿದೆ. ಶಿಕ್ಷಣಗಳನ್ನು ಸ್ವರೂಪದಲ್ಲಿ ತರುವುದಾಗಿದೆ ಅಂತ ಹೇಳ್ತಾರೆ ಬಾಬಾ. ನಾವು ಜ್ಞಾನ ಕೇಳುವುದು ಒಂದು ಅಂತಂದ್ರೆ ಅದನ್ನು ಧಾರಣೆ ಮಾಡಬೇಕು. ಅದಕ್ಕೆ ಇವತ್ತು ವಿಶೇಷವಾಗಿ ಬಾಬಾ ನಿಮ್ಮ ಗುಣಲಕ್ಷಣಗಳು ದೇವತೆಗಳ ಥರ ಇರಬೇಕು, ನಿಮ್ಮ ಚಲನೆ ದೇವತೆಯ ಥರ ಇಲ್ಲ ಅಂತಂದರೆ ಹೆಂಗೆ ನಿಮ್ಮನ್ನು ದೇವತೆ ಇರುವಂಥ ಜನ ಒಪ್ಕೊಳ್ತಾರೆ? ಬಾಬಾ ಪ್ರಶ್ನೆ ಕೇಳಿದ್ರಲ್ವ ಇವತ್ತು. ಅದಕ್ಕೋಸ್ಕರ ನಿಮ್ಮ ಚಲನೆ ವಲನೆ ಎಲ್ಲವೂ ಕೂಡ ಆ ರೀತಿ ಇರಬೇಕು, ಗುಣಧಾರಣೆ ಮಾಡಬೇಕು ಅಂತ ವಿಶೇಷವಾಗಿ ಇವತ್ತು ಮುರಳಿಯಲ್ಲಿ ತಿಳಿಸಿದ್ದಾರೆ. ಅದಕ್ಕೂ ಕೂಡ ವಿಶೇಷ ಪಾಯಿಂಟ್ ಒಂದು ಬಾಬಾ ಏನು ತಿಳಿಸ್ತಾ ಬಂದ್ರಂದರೆ, ದುಃಖದ ವಿಚಾರವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಅಂದರೆ ಇತರಿಗೆ ದುಃಖ ಕೊಡುವಂಥ ವಿಚಾರವನ್ನು ನೀವು ಮಾಡಬಾರ್ದು. ಯಾಕಂದರೆ ಫಸ್ಟ್ ವಿಚಾರದಲ್ಲಿ ಬಂದಮೇಲೆ ಕರ್ಮದಲ್ಲಿ ಬರುತ್ತೆ. ಅದಕ್ಕೆ ಎಲ್ಲವನ್ನು ಕೂಡ ಬಿಡಿ ಅಂತ ಬಾಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಚ್ಚಾ, ಓಂ ಶಾಂತಿ. ಒಂದು ನಿಮಿಷ ಬಾಬುವರನ್ನು ನೆನಪು ಮಾಡೋಣ.